ನಮಸ್ಕಾರ. ಜಿ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ. ನಿಮ್ಮೆಲ್ಲರ ನೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಮಹರ್ಷಿ ವಾಣಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅಮೃತ ಬಿಂದು ಅರ್ಪಿಸುವ ನೇರ ಪ್ರಸಾರದ ಕಾರ್ಯಕ್ರಮ ಇದು. ಪವರ್ಡ್ ಬೈ ಋಷಿಕೇಶ್ ಬ್ರಿಂಗಾ ಹೇರ್ ಆಯಿಲ್. ಎಂದಿನಂತೆ ನಾನು ನಿಮ್ಮ ಸೌಮ್ಯ ರಮಕಾಂತ್. ಹಾಗೆ ನಮ್ಮ ಜೊತೆ ಗುರುಗಳಿರ್ತಾರೆ. ಗುರುಗಳನ್ನ ಸ್ವಾಗತ ಕೋರೋಣ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ಪ್ರವೀಣರು, ಚಕ್ಷುರ್ಮತಿ ವಿದ್ಯಾಪಂಡಿತರಾಗಿರುವ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರಿಗೆ ಸ್ವಾಗತವನ್ನ ಕೋರುವಂತ ಸಮಯ ಈಗ. ಆದ್ರೆ ಅದಕ್ಕೂ ಮೊದಲು ವೀಕ್ಷಕರೇ, ಗುರುಜಿಯವರನ್ನ ಸ್ವಾಗತ ಕೋರುವುದಕ್ಕೂ ಮೊದಲು ಇದೇ ತಿಂಗಳ 23ನೇ ತಾರೀಕು ಅಂದ್ರೆ ಆಗಸ್ಟ್ 23ನೇ ತಾರೀಕು ಸಾಲ ಬಾಧೆಯಿಂದಾಗಿ ಆತ್ಮಹತ್ಯೆನ ಮಾಡ್ಕೊಳ್ತಿರುವಂತ ರೈತರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ರೈತರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎನ್ನುವ ಉದ್ದೇಶದಿಂದ ರುದ್ರ ನಾರಾಯಣ ಮಹಾಯಾಗವನ್ನ ಹಮ್ಮಿಕೊಳ್ಳಲಾಗಿದೆ. ಇದೇ ಪ್ರಥಮ ಬಾರಿಗೆ ಗುರುಜಿಯವರ ಆಶ್ರಮದಲ್ಲಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನ ಮಾಡ್ತಾ ಇರುವಂಥದ್ದು. ಗುರುಜಿಯವರ ಆಶ್ರಮದ ವಿಳಾಸ ಅಂತಂದ್ರೆ ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂ, ಹಾರೋಹಳ್ಳಿ, ಕನಕಪುರ ಮುಖ್ಯ ರಸ್ತೆ, ಕನಕಪುರ. ಇಲ್ಲಿರುವಂತ ಆಶ್ರಮದಲ್ಲಿ ಇದೇ ಪ್ರಥಮ ಬಾರಿಗೆ ಈ ರುದ್ರ ನಾರಾಯಣ ಮಹಾಯಾಗವನ್ನ ಮಾಡಲಾಗ್ತಾ ಇದೆ. ತಾವೆಲ್ಲರೂ ಕೂಡ ಈ ಮಹಾಯಾಗದಲ್ಲಿ ಪಾಲ್ಗೊಳ್ಬೇಕು. ರೈತರಾಗಿರಬಹುದು, ರೈತರ ಕುಟುಂಬಕ್ಕೆ ಒಳ್ಳೆಯದಾಗ್ಲಿ ಎನ್ನುವ ಒಂದು ಒಳ್ಳೆಯ ಮನಸ್ಥಿತಿ ಇರುವಂತ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು ಅಂತ ಹೇಳ್ತಾ, ಹಾಗೆ ಗುರುಜಿಯವರು ತಮ್ಮೆಲ್ಲರೂ ಕೂಡ ಈ ಮಹಾಯಾಗಕ್ಕೆ ಪಾಲ್ಗೊಳ್ಬೇಕು ಅಂತ ಸ್ವಾಗತವನ್ನ ಕೂಡ ಕೋರ್ತಾ ಇದ್ದಾರೆ. ವೀಕ್ಷಕರೇ, ಈಗ ಗುರುಜಿಯವರನ್ನ ಸ್ವಾಗತ ಕೋರುವಂತ ಸಮಯ. ಗುರುಜಿಯವರೇ, ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ನಮಸ್ಕಾರ. ಗುರುಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿತಾಯ್ತು. ಈಗ ಈ ದಿನದ ವಿಶೇಷತೆಯನ್ನ ತಿಳಿದುಕೊಳ್ಳುವಂತ ಸಮಯ. ಗುರುಜಿ, ಇವತ್ತು ಮಂಗಳವಾರ, ಮಂಗಳವನ್ನ ತರುವಂತಹ ದಿನ. ಇಂಥ ದಿನ ನಮ್ಮ ವೀಕ್ಷಕರಿಗೆ ಯಾವ ವಿಶೇಷತೆ ತಿಳಿಸ್ಕೊಡ್ತಿದ್ದೀರಾ ಅಂತ? ಖಂಡಿತ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಹಿರಣ್ಯವರ್ಣಾಂ ಹರಣೀಂ ಸುವರ್ಣರಜತಸ್ಸಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋಂ ಆವಹ ತಾಂ ಆವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ತಾಯಿನ ಪ್ರಾರ್ಥನೆ ಮಾಡ್ತಾ, ಮಂಗಳವಾರ ಮಂಗಳಕರವಾಗಿರ್ತಕ್ಕಂಥ ವಾರ, ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸ್ತಕ್ಕಂಥ ವಾರ, ಸಂಕಷ್ಟಗಳಿಂದ ಮುಕ್ತಿ ಹೊಂದಲಿಕ್ಕೂ ಸಹಿತ ಬಹಳ ವಿಶೇಷವಾದಂತಹ ವಾರ. ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ್ನ ಆರಾಧನೆ ಮಾಡತಕ್ಕಂಥ ವಾರ. ನಿನ್ನೆಯಷ್ಟೇ ಸಂಕಷ್ಟಾರ ಮಹಾಗಣಪತಿಯ ಅನುಷ್ಠಾನವನ್ನು ಮಾಡಿ ಅನುಷ್ಠಾನದ ಪ್ರಸಾದವನ್ನು ಸ್ವೀಕರಿಸಿದ್ದೀರಿ. ಸಕಲ ವಿಧವಾದಂತಹ ಕೆಲಸ ಕಾರ್ಯಗಳನ್ನು ಸಿದ್ಧಿಸಿಕೊಂಡಿದ್ದೀರಿ. ಪ್ರತಿ ಮಾಸದಲ್ಲಿ ಬರ್ತಕ್ಕಂತಹ ಸಂಕಷ್ಟಾರ ಮಹಾಗಣಪತಿನ ಯಾರು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡ್ತಾರೋ ನಿಮ್ಮ ಇಷ್ಟಾರ್ಥಗಳು ಖಂಡಿತ ಕಾರ್ಯಸಿದ್ಧಿಯೇ. ಹಾಗೆ ಕುಂಭರಾಶಿಯಲ್ಲಿರ್ತಕ್ಕಂಥವರಿಗೆ ನಿಮಗೆ ನಿಮ್ಮದೇ ಆದಂತಹ ಒಂದು ಮನಸ್ಥಿತಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಲಾಭವನ್ನು, ಎಲ್ಲೋ ಒಂದು ಕಡೆ ನೆಮ್ಮದಿಯನ್ನು, ಅಥವಾ ಒಂದಿಷ್ಟು ವಿಶೇಷವಾದಂತಹ ರೀತಿ ಕೆಲಸ ಕಾರ್ಯಗಳಲ್ಲಿ ಸಿದ್ಧಿಯನ್ನು ಪಡೆಯಲಿಕ್ಕೂ ಸಹಿತ ಶನೈಶ್ಚರನ ಅನುಗ್ರಹ ಸಹಿತ ನಿನ್ನೆ ಬಹಳ ವಿಶೇಷವಾಗಿ ಇತ್ತು ಅಂತ ಹೇಳ್ಬೋದು. ಹಾಗೆ ಇವತ್ತಿನ ದಿವಸ, ಇವತ್ತಿನ ಗ್ರಹಗತಿಗಳಲ್ಲಿ ಗ್ರಹಸ್ಥಿತಿಗಳು ಹೇಗಿದೆ, ರಾಶಿ ಫಲದಲ್ಲಿ ಬರ್ತಕ್ಕಂತಹ ಲಾಭ ನಷ್ಟಗಳ ಬಗ್ಗೆ ಎಷ್ಟೋ ಜನ ಬೆಳಗಿನ ಈ ರಾಶಿ ಫಲವನ್ನು ತಿಳಿದು ನಂತರ ಉದ್ಯೋಗಕ್ಕೆ ಹೊರಡೋರಿದ್ದೇವೆ, ಸಾಧ್ಯವಾದಷ್ಟು ಬೇಗ ರಾಶಿ ಫಲವನ್ನು ಮುಗಿಸ್ಕೊಡಿ ಅಂತ ಹೇಳ್ತಿದ್ರು. ರಾಶಿ ಫಲಕ್ಕೋಸ್ಕರನೇ ಸಾಧ್ಯವಾದಷ್ಟು ಬೇಗ ರಾಶಿ ಫಲದ ಬಗ್ಗೆ ತೆಗೆದುಕೊಂಡು ಅದರ ಪೂರ್ವೋತ್ತರವಾಗಿ ಏನೆಲ್ಲ ವಿಚಾರಗಳಿದೆ, ಲಾಭ ನಷ್ಟ, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ, ಪ್ರಗತಿ, ಅಥವಾ ಏನು ಮಾಡಬಹುದು, ಯಾವ್ದು ಮಾಡಬಾರ್ದು, ಯಾವ ಕೆಲಸ ಎಷ್ಟೊತ್ತಿಗೆ ಮಾಡಬೇಕು, ಇದು ಮಾಡಬಹುದಾ ಮಾಡಬಾರ್ದ, ಈ ಎಲ್ಲ ವಿಚಾರವನ್ನು ಸವಿಸ್ತಾರವಾಗಿ ತಿಳಿಸುವಂತಹ ಒಂದು ಕಾಯಕವನ್ನು ಪ್ರತಿದಿನ ನಮ್ಮ ಮಹರ್ಷಿ ವಾಣಿ ತಂಡ ನಡೆಸ್ಕೊಂಡು ಬರ್ತಾ ಇದೆ. ಹಾಗಾಗಿ ನಿನ್ನೆಯ ದಿನ ನಾವು ರಾಶಿಫಲವನ್ನು ಸಾಧ್ಯವಾದಷ್ಟು 9 ಗಂಟೆಗೆ ಮುಗಿಸ್ಕೋಬೇಕು, ಆದಷ್ಟು ಎಲ್ಲರಿಗೂ ಅನುಕೂಲವಾಗಬೇಕು ಅಂಥೇಳಿ ಆ ಒಂದು ಪ್ರಯತ್ನದಲ್ಲಿ ನಿನ್ನೆ ಮಾಡಿದ್ದೀವಿ. ದ್ವಿತೀಯ ವಿಘ್ನವಾಗೋದು ಬೇಡ. ಇವತ್ತು ಸಹಿತ ರಾಶಿಫಲವನ್ನು ಆದಷ್ಟು ಬೇಗನೆ ತೆಗೆದುಕೊಳ್ತೀವಿ. ಇನ್ನು ರಾಶಿಫಲ ನಿಮ್ಮ ಗಮನಕ್ಕೆ ಸಮಂಜಸವಾಗಿ ಬಂದಾಗ ರಾಶಿಫಲಕ್ಕೆ ನೀವು ಹೊತ್ತು ಕೊಡಬೇಕು, ರಾಶಿಫಲವನ್ನು ಗಮನಕ್ಕೆ ತಗೋಬೇಕು. ಆದರೆ ಅದನ್ನೇ ಆಧಾರವಾಗಿ ಇಟ್ಕೊಂಡು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳ ಕಡೆ ಎಲ್ಲೋ ಒಂದು ಕಡೆ ಸೋಂಬೇರಿತನವಾಗಿ ಕೂತ್ಕೊಳ್ಳೋದು ಬೇಡ. ರಾಶಿಫಲದಲ್ಲಿ ತಿಳ್ಕೊಳ್ಬೇಕಾದಂತಹದ್ದನ್ನು ತಿಳ್ಕೊಳ್ಬೇಕು.
ಎಷ್ಟು ವಿಷಯಗಳನ್ನು ಸ್ವಾಗತಿಸಬೇಕೋ ಅಷ್ಟು ವಿಷಯಗಳನ್ನು ಸ್ವಾಗತಿಸಬೇಕು. ಅದರಲ್ಲಿ ನಿಮ್ಮ ಅವಶ್ಯಕತೆ ನೋಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ನೀವು ಮಾಡಬೇಕೇ ವಿನಃ ಒಂದರ ಮೇಲೆ ಅವಲಂಬಿತವಾಗಿರಬಾರದು. ಜ್ಯೋತಿಷ್ಯ ಮನುಷ್ಯನ ಒಂದು ಅಂಗ. ಮನುಷ್ಯನ ಅಂಗಾಂಗಗಳಲ್ಲಿ ಜ್ಯೋತಿಷ್ಯವೂ ಒಂದು ಅಂಗ. ಆ ಅಂಗವನ್ನು ನಾವು ಬೇರೆ ಮಾಡಲಿಕ್ಕಾಗೋದಿಲ್ಲ. ಅದು ಮನುಷ್ಯನೊಳಗಿರ್ತಕ್ಕಂಥದ್ದಾದ್ರಿಂದ ಅದರ ಸಹಾಯ ಬೇಕು, ಅದರಿಂದ ಉಪಯುಕ್ತವಾದಂಥ ಮಾಹಿತಿ ಬೇಕು. ಆದರೆ ಆ ಮಾಹಿತಿಯನ್ನು ನಾವು ಎಷ್ಟು ತಗೊಳ್ಬೇಕು ಅಷ್ಟು ತೆಗೆದುಕೊಂಡ್ರೆ ಬಹಳ ಸಂತೋಷ. ಯಾಕೆಂದರೆ ಕೆಲವೊಬ್ಬರು ಪೂರ್ತಿ ಅದರ ಮೇಲೆ ಅವಲಂಬಿತವಾಗಿಬಿಡ್ತೀರಿ. ಅದು ತಪ್ಪು. ಎಷ್ಟು ಬೇಕೋ ಅಷ್ಟೇ ತಗೊಳ್ಬೇಕು. ಯಾಕೆಂದರೆ ಜ್ಯೋತಿಷ್ಯ ಅಂತಕ್ಕಂಥದ್ದನ್ನು ಇದು ಮಹಾನ್ ಜ್ಞಾನ ಜೊತೆಗೆ ಮಹಾನ್ ಚೇತನ, ಇದು ಶಕ್ತಿ. ಇದು ಎಲ್ಲ ಸಮಯದಲ್ಲೂ ದಿನದ 24 ಗಂಟೆ, ವರ್ಷದ 365 ದಿನ ರಾಶಿ ನಕ್ಷತ್ರಗಳ ಮೇಲೆ ಇರ್ತಕ್ಕಂಥ 27 ನಕ್ಷತ್ರ, 12 ಮನೆಗೆ ಮತ್ತು 9 ಗ್ರಹಗಳ 12 ಮನೆಯಲ್ಲಿರ್ತಕ್ಕಂಥ 12 ರಾಶಿಗಳ 9 ಗ್ರಹಗಳ ಸಂಪೂರ್ಣವಾದಂತಹ ಫಲವನ್ನು ಸಿದ್ಧಿಸ್ಕೊಳ್ತಕ್ಕಂಥದ್ದು. ಇದೆಲ್ಲಕ್ಕೂ ಮಿಗಿಲಾಗಿ ಒಂದು ಮನಸ್ಥಿತಿ ಅಂತ ಒಂದಿದೆ. ಆ ಮನಸ್ಥಿತಿಗೆ ಸಂಬಂಧಪಟ್ಟಂಗೆ ಹರಿಹರ ಬ್ರಹ್ಮಾದಿಗಳು, ಬ್ರಹ್ಮ ವಿಷ್ಣು ಮಹೇಶ್ವರರ ಆಶೀರ್ವಾದ ಇದೆ, ಶಕ್ತಿ ದೇವತೆಯ ಆಶೀರ್ವಾದ ಇದೆ. ನಿಮ್ಮಲ್ಲಿ ಧೈರ್ಯ ಇರಬೇಕು. ಧೈರ್ಯದಿಂದ ಹಾಕುವಂತಹ ಕೆಲಸ ನಿಟ್ಟಿನಿಂದ ನಾವು ಧೈರ್ಯವಾಗಿ ನಾವು ಮಾಡ್ತೀವಿ, ಆ ಕೆಲಸದಲ್ಲಿ ನಾವು ಗೆಲ್ತೀವಿ ಅಂತಕ್ಕಂತಹ ಛಲ ಇರಬೇಕು. ಗ್ರಹಗತಿಗಳು ಸರಿಯಿಲ್ಲ ಅಂಥೇಳಿ ಮನೆಯಲ್ಲಿ 4 ಗೋಡೆ ಮಧ್ಯದಲ್ಲೇ ಕೂತ್ಕೊಂಡ್ರೆ ಜೀವನ ನಡೆಯೋದು ಹೇಗೆ? ಕಷ್ಟನೋ ಸುಖನೋ ನುಗ್ಗಬೇಕು. ಆ ನುಗ್ಗಿ ಅದರಲ್ಲಿ ಕೆಲಸವನ್ನು ಸಿದ್ಧಿಸ್ಕೊಳ್ಬೇಕು, ಲಾಭವನ್ನು ಕಾಣಬೇಕು. ಕನಿಷ್ಠ ಪಕ್ಷ ಲಾಭ ಇವತ್ತಿಲ್ದಿದ್ರೂ ನಷ್ಟ ಆದರೂ ಸಹಿತ ಅದರಿಂದ ಅನುಭವವನ್ನು ನೀವು ಕಂಡುಕೊಳ್ತೀರಿ. ಲಾಭ ನಷ್ಟ ಅಂತಕ್ಕಂಥದ್ದು ಅದು ಪ್ರತ್ಯೇಕವಾಗಿ ಆಲೋಚನೆ ಮಾಡಿದ್ರು ಅದರಲ್ಲಿ ನಷ್ಟವಾದರೂ ಪರವಾಗಿಲ್ಲ, ಅದರಿಂದ ಅನುಭವ ತಂದುಕೊಳ್ತಕ್ಕಂಥದ್ದು ಅನುಭವಕ್ಕಿಂತ ದೊಡ್ಡದಾದಂಥ ಒಂದು ಔಷಧಿ ಮತ್ತೊಂದಲ್ಲ. ಅದರಿಂದ ಏನೇ ವಿಚಾರಗಳು ನಿಮ್ಮ ಗಮನಕ್ಕೆ ಬಂದರೂ ನೀವು ಮಾಡಬೇಕಾದಂತಹ ಕಾಯಕದಲ್ಲಿ ಯಾವತ್ತೂ ನೀವು ಕಾಂಪ್ರಮೈಸ್ ಆಗಬಾರ್ದು. ಕೆಲಸ ಕಾರ್ಯಗಳನ್ನು ಶ್ರದ್ಧೆಯಿಂದ ಮಾಡಬೇಕು. ಹಾಗೆ ಭಗವಂತನ ಆಶೀರ್ವಾದವೂ ಸಹಿತ ಅದರೊಂದಿಗೆ ನಾವು ತೆಗೆದುಕೊಳ್ಬೇಕು. ಹಾಗಾಗಿ ನಮ್ಮ ಈ ಕಾರ್ಯಕ್ರಮದಿಂದ ಸಾಕಷ್ಟು ಉಪಯುಕ್ತವಾದಂತಹ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇರ್ತೀವಿ. ಆ ಇಟ್ಟಂತೆಲ್ಲ ವಿಚಾರಗಳನ್ನು ನಿಮ್ಮ ಅನಿಸಿಕೆಗೆ ಮತ್ತು ನಿಮ್ಮ ಶಕ್ತಿಯಾನುಸಾರ ನಿಮ್ಮ ಮನಸ್ಸಿಗೆ ಬಂದಂತೆ ಸಾಧ್ಯವಾದಷ್ಟು ಅದನ್ನು ಸ್ವಾಗತಿಸಿ ಅದರಲ್ಲಿರ್ತಕ್ಕಂತಹ ಒಳಗಡೆ ಇರ್ತಕ್ಕಂತಹ ಮೂಲಾರ್ಥವನ್ನು ಅರ್ಥ ಮಾಡಿಕೊಂಡು ಅದನ್ನು ಜೀವನಕ್ಕೆ ಅಳವಡಿಸ್ಕೊಳ್ತಕ್ಕಂಥದ್ದು ಅದು ಬಹಳ ಬುದ್ಧಿವಂತಿಕೆ. ಒಳ್ಳೆಯದಾಗಲಿ ಗುರುಜಿ. ಆದಷ್ಟು ಬೇಗ ರಾಶಿ ಫಲದಲ್ಲಿ ದಿನ ಭವಿಷ್ಯವನ್ನು ತಿಳಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ರಿ. ಪ್ರಾರಂಭ ಮಾಡೋಣ ಗುರುಜಿ. ಅದಕ್ಕೂ ಮೊದಲು ಪಂಚಾಂಗ ಶ್ರವಣ ಮಾಡೋಣವಾ? ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಓಂ ಸರಸಜನಲೀಂ ಸರೋಜಹಸ್ತೇಂ ಧವಲತರಾಗುಂಶಗಂಧಮಾಲ್ಯಶೋಭೇಂ ಭಗವತಿ ಹರಿವಲ್ಲಭೇ ಮನೋಜ್ಞೇ ಮನೋತ್ರಿಭುವನಭೂತಿಕರೆ ಪ್ರಸೀದ ಮುಖ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣು ಪ್ರೇಯಸಕೀಂ ದೇವಿ ನಮಾಮ್ಯಚ್ಯುತವಲ್ಲಭಾಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೀ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಶ್ರೀ ಮನ್ಮಥನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತು ನಿಜ ಆಷಾಢ ಮಾಸ ಕೃಷ್ಣ ಪಕ್ಷ 4/6/2015 ಮಂಗಳವಾರ ಚತುರ್ಥಿ ಬೆಳಗ್ಗೆ 7:53 ಉಪರಿ ಪಂಚಮಿ. ಮಂಗಳವಾರ ಈಗಾಗಲೇ ಪಂಚಮಿ ಇರತಕ್ಕಂಥದ್ದು, ಉತ್ತರ ಭಾದ್ರಾ ನಕ್ಷತ್ರ ಇರತಕ್ಕಂಥದ್ದು. ಇವತ್ತು ಸಹಿತ ನಿಮ್ಮ ಇಷ್ಟಾನುಸಾರ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನಾದರೂ ಶೀಘ್ರವಾಗಿ ಸಿದ್ಧಿಸ್ಕೊಳ್ಬಹುದು. ಪಂಚಮಿ ಅಂದ್ರೇ ಒಂದು ವಿಶೇಷ. ಇನ್ನು ಪಂಚಮಿ ಮಂಗಳವಾರ ಅಂದಾಗ ಮಂಗಳಕರವಾದಂತಹ ಕೆಲಸ ಕಾರ್ಯಗಳನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ಬೋದು. ಅದಕ್ಕೆ ಯಾವುದೇ ತರಹ ಸಂದೇಹವಿಲ್ಲ. ಆಷಾಢ ಅಂದಾಗ ಆಷಾಢದಲ್ಲಿ ಇಂತಹ ಕೆಲಸ ಮಾಡ್ಬೋದು ಮಾಡಬಾರ್ದು ಇದರ ಬಗ್ಗೆ ಒಂದು ಕಲ್ಪನೆ. ಆಷಾಢ ಮಾಸದಲ್ಲಿ ಬರ್ತಕ್ಕಂತಹ ಶುಕ್ರವಾರಗಳು ನಿಮ್ಮ ಇಷ್ಟಾರ್ಥವಾಗಿ ಇಷ್ಟಾನುಸಾರ ಸಿದ್ಧಿಪಡಿಸ್ಕೊಳ್ಬೋದು. ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಕೆಲಸ ಕಾರ್ಯಗಳನ್ನು ಬಹಳಷ್ಟು ವೇಗವಾಗಿ ನೀವು ಕೆಲಸವನ್ನು ಮುಂದುವರಿಸಬಹುದು. ಆದರೆ ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ, ಕೃಷ್ಣ ಪಕ್ಷ ಅಂದರೆ ಅಮಾವಾಸ್ಯೆ ಮುಂದೆ ಇದ್ದರೆ ಅದನ್ನು ಕೃಷ್ಣ ಪಕ್ಷ, ಪೌರ್ಣಿಮೆ ಮುಂಭಾಗ ಬಂದರೆ ಅದನ್ನು ಶುಕ್ಲ ಪಕ್ಷ ಅಂತ ಹೇಳ್ತಾರೆ. ಅದರಿಂದ ಇದು ಬಹಳ ಒಳ್ಳೆ ಕಾಲ. ಆದರೆ ಕೃಷ್ಣ ಪಕ್ಷವಾದ್ದರಿಂದ ಈ ಒಳ್ಳೆ ಕಾಲ ಹೇಗೆ ದೇವತಾರಾಧನೆಗಳಿಗೆ ಅಥವಾ ಯಾವುದಾದ್ರೂ ದೇವರ ದರ್ಶನಕ್ಕೆ, ಜಪ ಅನುಷ್ಠಾನಕ್ಕೆ ಈ ಪ್ರಕಾರಕ್ಕಾಗುತ್ತೆ ವಿನಃ
ಬೇರೆ ಯಾವುದೇ ಕೆಲಸ ಕಾರ್ಯಕ್ಕಲ್ಲ. ಯಾಕೆಂದ್ರೆ ಇದು ಕೃಷ್ಣ ಪಕ್ಷ. ಶುಕ್ಲ ಪಕ್ಷದಲ್ಲಾಗಿದ್ದರೆ ಏನಾದರೂ ಒಂದು ಹೊಸದಾಗಿ ಪ್ರಾರಂಭ ಮಾಡಬೇಕಾಗಿರ್ತಕ್ಕಂಥದ್ದು, ಯಾವುದಾದ್ರು ಕೆಲಸ ಕಾರ್ಯಗಳನ್ನು ಅದನ್ನು ಗಮನಕ್ಕೆ ತಂದುಕೊಳ್ಬೇಕಾಗಿರ್ತಕ್ಕಂಥದ್ದು, ಈ ಪ್ರಕಾರವಾದಂತಹ ಆಲೋಚನೆ. ಹಿಂದಿನಿಂದ ಆಷಾಢ ಅಂದ ತಕ್ಷಣ ಪ್ರತಿಯೊಬ್ಬರ ಆಲೋಚನೆ, ಅಯ್ಯೋ ಆಷಾಢ ಬಂತು, ಏನೂ ಮಾಡೋಂಗಿಲ್ಲ. ಆಷಾಢ ಮಾಸದಲ್ಲಿ ಹೊಸ ಕೆಲಸ ಪ್ರಾರಂಭ ಮಾಡೋಂಗಿಲ್ಲ. ಆಷಾಢ ಮಾಸ ಯಾವುದೇ ಕೆಲಸ ಪರಿಪಕ್ವವಾಗಿ ನಡೆಯೋದಿಲ್ಲ. ಯಾರಾದರೂ ಏನಾದ್ರು ಕೇಳಿದ್ರೆ ಅಯ್ಯೋ ಆಷಾಢ, ವ್ಯಾಪಾರ ಇಲ್ಲ. ಆಷಾಢ ಮಾಸ ಯಾವುದೇ ಕೆಲಸ ನಡೀತಿಲ್ಲ. ಆಷಾಢದಲ್ಲಿ ಬಿಸ್ನೆಸ್ಸೇ ಇಲ್ಲ, ಬಿಸ್ನೆಸ್ ಇಲ್ಲ, ವ್ಯಾಪಾರ ಇಲ್ಲ, ಕೆಲಸ ಕಾರ್ಯಗಳಾಗ್ತಿಲ್ಲ. ಇದೆಲ್ಲವೂ ನಿಜ. ಆದರೆ ಆಷಾಢದಲ್ಲಿ ಮಾತ್ರ ಬಹಳಷ್ಟು ರುಚಿಕರವಾದಂತಹ ಪದಾರ್ಥಗಳನ್ನು ಆಗಿಂದಾಗಲೇ ತಗೊಳ್ತಾ ಇರ್ತೀವಿ. ನಾಲಿಗೆಗಿಲ್ಲ ಆಷಾಢ. ಹಾಗೆ ಮನುಷ್ಯನ ದೇಹಕ್ಕೆ ಬೇಕಾದಂತಹ ಸುಖ ಸಂತೋಷಕ್ಕೆ ಆಷಾಢದ ಅಡ್ಡಿ ಇಲ್ಲ. ಅಥವಾ ತನಗೇ ಬೇಕು ಅನ್ನಿಸ್ಬಿಟ್ರೆ ತಾನು ಏನು ಬೇಕಾದರೂ ಮಾಡಬಲ್ಲ, ಆಗ ಆಷಾಢ ಇಲ್ಲ. ಇಲ್ಲಿ ಆಷಾಢ ಇರತಕ್ಕಂಥದ್ದು ಬರೀ ಹೊಸದಾಗಿ ಮದುವೆಯಾದಂತಹ ಗಂಡ ಹೆಂಡತಿಗಳಿಗೆ, ನವದಂಪತಿಗಳಿಗೆ, ಇನ್ನು ವ್ಯಾಪಾರ ವ್ಯವಹಾರಕ್ಕೆ. ಆಡು ಭಾಷೆಯಲ್ಲಿ ಇದನ್ನು ಆಷಾಢ, ಯಾರೇ ಏನೇ ಕೇಳಿ ಸಾಲ ಕೊಟ್ಟಂತಹ ಪುಣ್ಯಾತ್ಮ ಪುನಃ ಮರುಕಳಿಸಿ ಸಾಲವನ್ನು ಅಥವಾ ಬಡ್ಡಿನೋ ಸಾಲನ್ನು ಕೇಳಿದ್ರೆ ಅಯ್ಯೋ ಆಷಾಢ, ಈ ತಿಂಗಳು ಬಿಟ್ಬಿಡಿ. ಬರೋದು ಬರ್ತಾ ಇರುತ್ತೆ, ನಡೆಯೋದು ನಡೀತಾ ಇರುತ್ತೆ, ಆಗೋದಾಗ್ತಾ ಇರುತ್ತೆ. ಆಷಾಢ ಎಂಬತಕ್ಕಂಥದ್ದನ್ನು ಮಾತ್ರ ಪ್ರಬಲವಾಗಿ ಎತ್ತಿ ತೋರಿಸ್ತಾ ಇರ್ತಾರೆ. ಇದು ಎಲ್ಲ ಕಡೆ ಒಂಥರ ಮೊದಲಿಂದ ಬಂದ್ಬಿಟ್ಟಿದೆ. ಇವತ್ತು ಅದನ್ನು ಬೇಡ ಅಂದರೆ ನಿಲ್ಲುವಂಥದ್ದಲ್ಲ. ಆದರೆ ಆಷಾಢ ಯಾವುದಕ್ಕೆ ಬೇಕು? ಆಷಾಢದಿಂದ ಆಗ್ತಕ್ಕಂತಹ ಲಾಭ ನಷ್ಟವೇನು? ಇದನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ಬೇಕು? ಆಷಾಢದಲ್ಲೂ ಸಹಿತ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಅದು ತಪ್ಪ? ಇದನ್ನು ಸವಿಸ್ತಾರವಾಗಿ ತಿಳ್ಕೊಂಡ್ರೆ ಖಂಡಿತ ಇದರಿಂದ ಸಾಕಷ್ಟು ಲಾಭಗಳೇ ಇದೆ, ನಷ್ಟ ಏನೂ ಇಲ್ಲ. ಆದರೆ ನಾವೇನು ಮಾಡ್ತೀವಿ, ಎಷ್ಟು ಬೇಕೋ ಅಷ್ಟು ತಗೊಳ್ತಾ ಇರ್ತೀವಿ, ಎಲ್ಲ ಉಪಯೋಗವನ್ನು ಪಡಿತೀವಿ. ಪಡಿತಕ್ಕಂಥದ್ದು ಆಷಾಢ ಅಂತಕ್ಕಂಥ ಹೆಸರನ್ನ ಮುಂದೆ ತೆಗಿತಕ್ಕಂಥದ್ದು. ಅಂದರೆ ನಮ್ಮ ಹಿಂದೆ ಇನ್ನೊಬ್ಬ ಶಕ್ತಿ ಇದೆ, ಇನ್ನೊಂದು ವ್ಯಕ್ತಿ ಇದ್ದಾನೆ, ನಮ್ಮ ಶೇರಲ್ಲಿ, ನಮ್ಮ ಲಾಭದಲ್ಲಿ ಮತ್ತೊಬ್ಬರಿಗೆ ನಾವು ಒಂದಿಷ್ಟು ಕೊಡಬೇಕು ಅನ್ನೋ ತರಹ ಆಷಾಢ ಎಂಬತಕ್ಕಂಥ ಮಾತಾಡಿ ಬುದ್ಧಿವಂತಿಕೆಯಿಂದ ಜಾರಿಕೊಳ್ತಕ್ಕಂಥದ್ದು ಸಹಿತ ಸಾಕಷ್ಟು ಜನ ನಡೆಸ್ತಾರೆ. ಕೆಲವು ದಡ್ಡ ಶಿಖಾಮಣಿಗಳು ಯಾರಾದರೂ ಏನಾದ್ರು ಹೇಳಿಬಿಟ್ರೆ ಅಯ್ಯೋ ಆಷಾಢ ಮಾಸ, ಇಲ್ಲಿ ಹೋಗಬಾರ್ದಂತೆ, ಈ ಕೆಲಸ ಮಾಡಬಾರ್ದಂತೆ, ಆ ಕಡೆ ಹೋದರೆ ತಲೆ ತಿರುಗುತ್ತಂತೆ, ಕಾಲ್ಜಾರು ಬೀಳ್ತಾರಂತೆ, ಈ ಅಂತೆ ಕಂತೆಗಳ ಮಧ್ಯದಲ್ಲಿ ಮಹಾಸಂತೆನೇ ಮಾಡಿಬಿಡ್ತಾರೆ. ಅದನ್ನು ಆಲೋಚನೆ ಮಾಡಬೇಕು. ಅದಕ್ಕೆ ಸ್ವಬುದ್ಧಿ ಅಂತ ಹೇಳ್ತಾರೆ. ಮನುಷ್ಯನ ಸ್ವಂತ ಬುದ್ಧಿ ಜ್ಞಾನ ಇಲ್ಲದಿರತಕ್ಕಂಥವನು, ಜ್ಞಾನವಿಲ್ಲದಂತಹವನಿಗೆ, ಮತ್ತೊಬ್ಬರ ಮಾರ್ಗದರ್ಶನದಲ್ಲೇ ಬದುಕ್ತಕ್ಕಂಥವನಿಗೆ ಯಾವತ್ತೂ ಜೀವನದಲ್ಲಿ ಯಶಸ್ಸಿರುವುದಿಲ್ಲ. ಅಂತಹ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕಾದ್ರೆ ಯಾರು ಏನೇ ಹೇಳಿದರೂ ಸಹಿತ ಎಲ್ಲವನ್ನೂ ತಲೆಗೆ ತಂದುಕೋಬೇಕು. ಆದ್ದರಿಂದ ಎಷ್ಟು ಉಪಯೋಗ ಬೇಕು, ಎಷ್ಟು ಅದನ್ನು ನಾವು ಉಪಯೋಗಿಸ್ಕೊಳ್ಬೇಕು, ಅದು ಸರಿಯಾ ತಪ್ಪ, ಅದನ್ನು ಅರ್ಥಕೊಂಡು ಅದನ್ನು ಆಲೋಚನೆ ಮಾಡೋ ಶಕ್ತಿ ಪ್ರತಿಯೊಬ್ಬರಲ್ಲೂ ಇರಬೇಕು. ಯಾವತ್ತೂ ನಾವು ಇನ್ನೊಬ್ರು ಹೇಳಿದ್ರೆ ಅವ್ರು ಹೇಳ್ತಕ್ಕಂಥದ್ದೇ ಸರಿ ಅಂಥೇಳಿ ತಲೆ ಉಗ್ಗಾಕ್ಬಿಟ್ಟು ನಾವು ಅವ್ರ ಹಿಂದೆ ನಡಿತೀವೋ, ಆಗ ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಅದರಿಂದ 1,000 ಕುರಿ ಹಳ್ಳಕ್ಕೆ ಬೀಳುತ್ತೆ. ಅದೇ ಪ್ರಕಾರ ಪ್ರತಿಯೊಬ್ಬ ಮನುಷ್ಯ ಆಗಿಬಿಡ್ತಾನೆ. ಯಾವುದೇ ಒಂದು ವಿಚಾರ ಆಗಿರ್ಬೋದು, ಬರೀ ಆಷಾಢದ ವಿಚಾರ ಒಂದೇ ಅಂತಲ್ಲ, ಎಲ್ಲ ವಿಚಾರಗಳಲ್ಲೂ ಒಬ್ಬರು ಎಡವಿದ್ರೆ ಅವರಿಂದ 10 ಜನ ಎಡುತ್ತಾರೆ. ಅದಕ್ಕೋಸ್ಕರ ನಾವು ಸಾಧ್ಯವಾದಷ್ಟು ಎಚ್ಚರಿಕೆಯ ನಡೆ ಇರಬೇಕು, ಎಚ್ಚರಿಕೆಯತ್ತ ನಮ್ಮ ಗಮನ ಇರಬೇಕು. ಬನ್ನಿ, ದರ್ಪಣಾಂಜನ ಇನ್ನು ರಾಶಿಫಲ ಇದೆ, ಜೊತೆಗೆ ರೈತರ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನು ಹೇಳ್ತಾನೆ ಬಂದಿದ್ದೇನೆ. ನಿನ್ನೆಯಷ್ಟೇ ಬೆಳಗ್ಗೆ ಎದ್ದು ಪೇಪರ್ ಹಿಂಗೆ ತಿರುಗಿಸಿದ್ರೆ, ಚಾನಲ್ ಆನ್ ಮಾಡಿದ್ರೆ ಅಲ್ಲಿ ಒಬ್ಬ ರೈತ ಸತ್ತ, ಇಲ್ಲೊಬ್ಬ ರೈತ ಸತ್ತ, ಹಗ್ಗ ಹಾಕ್ಕೊಂಡ, ವಿಷ ಕುಡ್ದ, ಅದು ವಯಸ್ಸಾಗಿರ್ತಕ್ಕಂಥವ್ರ ಎಲ್ಲ ಚಿಕ್ಕ ವಯಸ್ಸೋರೆ. ಸಾಲಬಾಧೆ ತಾಳಲಾರದೆ ನೇಣು ಹಾಕ್ಕೊಂಡ, ಸಾಲಬಾಧೆ ತಾಳಲಾರದೆ ವಿಷ ಕುಡ್ದ, ಅಥವಾ ಬಾವಿಗೆ ಹರಿದ, ಕೆರೆಗೆ ಬಿದ್ದ. ಹೀಗಾಗ್ಬಿಟ್ರೆ ಗತಿ ಏನು? ಈ ಸಾಲ ಅಂತಕ್ಕಂಥದ್ದು ಇವತ್ತು ನಡೆದಿದೆಯಾ? ಸಾಲ ಮನುಷ್ಯ ಹುಟ್ಟದಾಗಿನಿಂದ ಅವನು ಬೇಕು ಅಂತಕ್ಕಂಥ ಅಪೇಕ್ಷೆಗಳನ್ನು ಈಡೇರಿಸ್ಕೊಳ್ಳಿಕ್ಕಾಗಿ ಇವ್ರ ಹತ್ರ ಸಾಲ ಮಾಡ್ತಾನೆ ಇರ್ತೀವಿ, ಸಾಲ ತೀರಿಸ್ತಾನೆ ಇರ್ತೀವಿ, ಸಾಲ ತಗೊಳ್ತಾನೆ ಇರ್ತೀವಿ. ಯಾವೊಬ್ಬ ಮನುಷ್ಯ ಸಾಲ ಇಲ್ದಿರ ಬದುಕಿರ್ತಕ್ಕಂಥದ್ದು? ಆನೆ ಬಾರ ಆನೆಗೆ, ಇಲಿ ಬಾರ ಇಲಿಗೆ. ಇದನ್ನು ಫಸ್ಟ್ ಅರ್ಥಕೊಳ್ಬೇಕು ನಮ್ಮ ರೈತರು. ಇರ್ತಕ್ಕಂಥ ಅಲ್ಪ ಸ್ವಲ್ಪ ಹಣಕ್ಕೇನೆ ನೀವು ಪ್ರಾಣವನ್ನು ತೆತ್ಕೊಂಡ್ಬಿಟ್ರೆ ಅದಕ್ಕೆ ಅರ್ಥವೇ ಇಲ್ಲ. ನಿಮಗೆ ಆ ತರಹ ನಿರ್ದೇಶನಗಳನ್ನು ಕೊಡಬೇಕು ಅಂದರೆ ಇವತ್ತು ಟಾಪ್ ಲಿಸ್ಟಲ್ಲಿ ಇರ್ತಕ್ಕಂತಹ ದೊಡ್ಡ ದೊಡ್ಡ ನಾಯಕರು, ದೊಡ್ಡ ದೊಡ್ಡ ಜನ, ಕೋಟ್ಯಾಂತರ ರೂಪಾಯಿ ಸಾಲ ಇದೆ, ಕೋಟಿಗಳ ಗಟ್ಟಲೆ. ನಿಜಕ್ಕೂ ಹೇಳ್ಬೇಕಂದ್ರೆ ಅವ್ರು 1 ಲೋಟ ನೀರು ಕುಡಿಬೇಕಾದ್ರೆ ಆಲೋಚನೆ ಮಾಡಬೇಕು.
ಅಂತಹ ಒಂದು ಪರಿಸ್ಥಿತಿಯಲ್ಲಿ ಕೋಟಿಗಟ್ಟಲೆ ಆಸ್ತಿ ಅದೇ, ಅವರಲ್ಲಿ ಆಸ್ತಿ ಎಷ್ಟಿರುತ್ತೋ ಆಸ್ತಿಗೆ 10-15 ಪಟ್ಟಷ್ಟು ಜಾಸ್ತಿ ಸಾಲವನ್ನು ಮಾಡಿರ್ತಾರೆ. ಈ ಬ್ಯಾಂಕಲ್ಲಿ ಗೊತ್ತಿಲ್ಲದಿರ ಮತ್ತೊಂದು ಬ್ಯಾಂಕ್ ಹಾಕಿರ್ತಾರೆ, ಮತ್ತೊಂದು ಬ್ಯಾಂಕ್ ಗೊತ್ತಿಲ್ಲ ಇನ್ನೊಂದು ಬ್ಯಾಂಕ್ ಹಾಕಿರ್ತಾರೆ, ಅಥವಾ ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೇನೋ ಒಂದಿಷ್ಟು ಕೊಟ್ಟು ಅಲ್ಲಿ ಇನ್ನೊಂದಷ್ಟು ಸಾಲ ಮಾಡಿರ್ತಾರೆ. ಒಟ್ಟು ಸಾಲ ಅಂತಕ್ಕಂಥದ್ದು ಬೆಟ್ಟದಷ್ಟು ತಲೆ ಮೇಲಿದ್ರೂ ಸಹಿತ ರಾಜಾರೋಷವಾಗಿ ನೆಮ್ಮದಿಯುತವಾಗಿ ನಗನಗ್ತಾ ಓಡಾಡ್ತಾ ಇರ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಸಣ್ಣ ಸಣ್ಣ ಅಮೌಂಟಿಗೆ ನೀವು ಈ ತರಹ ಏನೂ ಅರ್ಥಕೊಳ್ಳಿದ್ದೀರ ಸಡನ್ನಾಗಿ ಪ್ರಾಣವನ್ನು ತೆಗೆದುಕೊಳ್ತಕ್ಕಂಥದ್ದು ಸಮಂಜಸವಲ್ಲ. ಇದು ಗ್ರಹಸ್ಥಿತಿಗಳಂತಲೋ ಅಥವಾ ಗ್ರಹ ನಕ್ಷತ್ರಗಳಂತಲೋ ಅಥವಾ ಪ್ರಾರಬ್ಧ ಕರ್ಮ ಅಂತಲೋ ಅಥವಾ ಆಯುಷ್ ಪ್ರಮಾಣ ಇರೋದೇ ಅಷ್ಟು ಅಂತಲೋ, ಒಟ್ಟಾರೆ ಈ ಮಧ್ಯದಲ್ಲಿ ನಡೀತಾ ಇರ್ತಕ್ಕಂಥ ಅವಘಡಗಳನ್ನು ನೋಡಿದಾಗ ಮನಸ್ಸಿಗೆ ಬಹಳ ನೋವಾಗುತ್ತೆ. ಪ್ರತಿಯೊಬ್ಬ ರೈತ ಬಾಂಧವರ ಕುಟುಂಬದಲ್ಲೂ ಸಹಿತ ಈ ಒಂದು ವಿಚಾರವಾಗಿ ಸ್ವಲ್ಪ ಆಲೋಚನೆ ಮಾಡಿದ್ರೆ ಖಂಡಿತ ಜೀವನ ನಗುಮುಖವಾಗಿರುತ್ತೆ, ಸುಂದರವಾಗಿರುತ್ತೆ. ಸಾಯಬೇಕು ಅಂದಾಗ ಆ ಒಂದು ಕ್ಷಣ ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನೀವು ಆ ಸ್ಥಳವನ್ನು ಬಿಟ್ಟು ಓಡಾಡಿ. ನನ್ನ ಕೈಲಾಗಲ್ಲ, ಇನ್ನು ನಮಗೆ ಸಾವು ಒಂದೇ ದಾರಿ ಅಂತ ಯಾವತ್ತೂ ನಿಮ್ಮ ಮನಸ್ಸಿಗೆ ಬರುತ್ತೋ, ಯಾವಾಗ ಯಾವ ಕ್ಷಣ ನಿಮ್ಮನ್ನು ಸಾವಿನ ಮನೆ ಬಾಗಿಲು ತಟ್ಟಬೇಕು ಅಂತ ನಿಮಗೆ ಅನಿಸುತ್ತೋ, ಯಾವಾಗ ಸಾವು ಅಂತಕ್ಕಂಥದ್ದು ನಿಮಗೆ ನಾನು ಸತ್ತರೆ ಸರಿ ಹೋಗ್ಬಿಡುತ್ತೆ ಅಂತಕ್ಕಂಥ ಆ ಒಂದು ಹುಚ್ಚು ತೀರ್ಮಾನ ನಿಮ್ಮ ತಲೆಯಲ್ಲಿ ಬಂದ್ಬಿಡುತ್ತೋ, ಆ ಸಮಯದಲ್ಲಿ ನಿಮಗೆ ಜನ್ಮ ಕೊಟ್ಟು ನಿಮ್ಮ ತಂದೆ ತಾಯಿನ ಜ್ಞಾಪಿಸ್ಕೊಳ್ಳಿ. ಅಥವಾ ನಿಮ್ಮ ಅರ್ಧಾಂಗಿ ಇದ್ದರೆ, ನಿಮ್ಮ ಹೆಂಡತಿ ಇದ್ದರೆ ಆ ಹೆಂಡತಿನ ತಾಯಿನ ಜ್ಞಾಪಿಸ್ಕೊಳ್ಳಿ. ಅಥವಾ ನಿಮಗೆ ಹುಟ್ಟಿರ್ತಕ್ಕಂಥ ಮಕ್ಕಳು, ನಿಮ್ಮ ಮಕ್ಕಳು ಇರ್ತಾರಲ್ಲ, ಆ ಮಕ್ಕಳನ್ನ ಒಂದು ನಿಮಿಷ ಗಮನಕ್ಕೆ ತಂದುಕೊಳ್ಳಿ. ಅವನ್ನೆಲ್ಲ ಒಂದ್ಸತಿ ಕಣ್ಣು ಮುಂದೆ ತಂದುಕೊಳ್ಳಿ. ಅವರಷ್ಟು ಜನ ಬಿಟ್ಟರು ನಿಮ್ಮ ಪಾಡಿಗೆ ನೀವು ಹೊರಡ್ತೀನಿ ಅಂತ ಆಗೂ ನಿಮ್ಮ ಮನಸ್ಸಿಗೆ ಬಂದರೆ ನಿಮ್ಮ ತೀರ್ಮಾನ ಅದು. ಖಂಡಿತ ಹೇಳ್ತೇನೆ, ಸಾಯಬೇಕು ಅಂತ ಸಂಕಲ್ಪ ಮಾಡಿದವರಿಗೆ ಆ ಒಂದು ಕ್ಷಣ ಬಹಳ ಕೆಟ್ಟ ಕಾಲ. ಆ ಒಂದು ಕ್ಷಣ, ಆ ನಿಂತಂಥ ಸ್ಥಳ, ನೀವು ಯಾವ ಸ್ಥಳದಲ್ಲಿ ನಿಂತು ಆಲೋಚನೆ ಮಾಡಿರ್ತೀರೋ, ಈ ಒಂದು ತೀರ್ಮಾನಕ್ಕೆ ಬಂದಿರ್ತೀರೋ, ಒಂದು ಸತಿ ಆ ಒಂದು ಸ್ಥಳವನ್ನು ಬಿಟ್ಟು ಸ್ವಲ್ಪ ಕದಲ ಬಿಟ್ಟರೆ ಖಂಡಿತ ನಿಮ್ಗೆ ಆಲೋಚನೆ ಬರೋದಿಲ್ಲ, ನೀವೇ ಅದನ್ನು ಎತ್ತಿ ಬಿಸಾಕ್ಬಿಡ್ತೀರಿ. ಆದರೆ ಇನ್ನೊಂದು ವಿಚಾರ ಹೇಳ್ತಾ ಇದ್ದೇನೆ, ಈ ಒಂದು ವಿಚಾರದಲ್ಲಿ ಎಲ್ಲರೂ ತಿಳ್ಕೊಳ್ಬೇಕಾದಂಥ ವಿಚಾರ. ಮನೇಲಿರ್ತಕ್ಕಂಥ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಈ ಸಾಯ್ತೀನಿ ಅಂತಕ್ಕಂಥದ್ದು ಇದೆಯಲ್ಲ, ಸಾಯ್ತೀನಿ ಅಂತ ಹೇಳ್ತಕ್ಕಂತಹ ಪದ ಪದೇ ಪದೇ ಉಚ್ಚರಿಸ್ತಕ್ಕಂಥದ್ದು ಮಹಾಪರಾಧ. ಮೇಲೆ ಅಶ್ವಿನಿ ದೇವತೆಗಳಿರ್ತಾರೆ, ಅಶ್ವಿನಿ ದೇವತೆಗಳು ಅಸ್ತು ಅಂತಿರ್ತಾರೆ. ಇನ್ನು ಕೆಲವೊಬ್ಬರು ಮನೆಗಳಲ್ಲಿ ನೋಡಬೇಕು, ಸಾಮಗ್ರಿಗಳು ಏನೇ ಇರಲಿ ಬಿಡಲಿ, ಆ ಇದೇ ಇಲ್ಲ ಅಂತಕ್ಕಂಥದ್ದನ್ನು ಸಹಿತ ನೋಡ್ದಿರ ಒಟ್ಟಿಗೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ಮನೆಯಲ್ಲಿ ಉದ್ದಿನಬೇಳೆ ಕಡಲೆಬೇಳೆ ಇದೆಯೋ ಇಲ್ವೋ, ಸಾಂಬಾರು ಪದಾರ್ಥಗಳಿದೆಯೋ ಇಲ್ವೋ, ಮನೇಲಿ ಅಕ್ಕಿ ಡಬ್ಬಿಯಲ್ಲಿ ಅಕ್ಕಿ ಇದೆಯೋ ಇಲ್ವೋ, ಮನೇಲಿ ಧಾನ್ಯ ಇದೆಯಾ ಅಂದರೆ ಇಲ್ಲ ಅನ್ನೋದು. ಎದ್ದು ಹೋಗಿ ಆ ಪಾತ್ರೆಯಲ್ಲಿ ಹುಡುಕಿದ್ರೆ, ಆ ಡಬ್ಬಿಯಲ್ಲಿ ಹುಡುಕಿದ್ರೆ ಆ ಧಾನ್ಯಗಳಿರುತ್ತೆ, ಬಟ್ ಇಲ್ಲ ಅಂತ ಹೇಳ್ಬಿಡೋದು. ನೀವು ಇನ್ನೊಬ್ರು ಕೊಡಬೇಕಾದಾಗ ಇಲ್ಲ ಅಂತ ಹೇಳ್ತಕ್ಕಂಥದ್ದಲ್ಲ, ಮನೆಯಲ್ಲೇ ಆ ಪರಿಸ್ಥಿತಿ ಮಾತಾಡ್ಕೊಳ್ತಿರ್ತೀರಿ. ಯಾವುದೇ ಒಂದು ವಿಚಾರ ಆದರೂ ಇಲ್ಲ ಅಂತ ಹೇಳ್ತಕ್ಕಂಥದ್ದು. ನಾವು ದರಿದ್ರನ ಯಾಕೆ ಕೋರ್ಕೋಬೇಕು? ಸ್ವಲ್ಪ ನಾವು ಎದ್ದು ಓಡಾಡಿದ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ಮತ್ತೆ ಈ ಹಗ್ಗ ಹಾಕ್ಕೊಳ್ಳುವಂಥ ವಿಚಾರ, ಫ್ಯಾನ್ಗೆ ಹಗ್ಗ ಹಾಕ್ಬಿಟ್ಟು ಹೆದರಿಸುವಂಥ ವಿಚಾರ ಇರುತ್ತೆ. ಕೆಲವರು ಹೆದರಿಸಬೇಕು ಅಂತ ಹೇಳಿ ಮನೇಲಿರ್ತಕ್ಕಂಥ ನಾವು ಹಿಡಿತಕ್ಕೆ ತಂದುಕೊಳ್ಳೋದಕ್ಕೋಸ್ಕರ ಫ್ಯಾನ್ಗೊಂದು ಹಗ್ಗ ಹಾಕ್ಬಿಟ್ಟು ಅದನ್ನು ಕುತ್ತಿಗೆ ಹತ್ರ ಹಾಕ್ಕೊಂಡು ನಾನು ಸಾಯ್ತೀನಿ ಅಂತೇಳಿ ಕಿಟಕಿ ಬಾಗಿಲು ಮಾತ್ರ ಓಪನ್ ಮಾಡಿರ್ತಾರೆ. ಕಿಟಕಿಯಿಂದ ಆಚೆ ಕಡೆಯಿಂದ ಅವ್ರು ಕುಕ್ಕೋಬೇಕು. ನಿಮ್ಮ ಕೋರಿಕೆಗಳೇನು, ನಿಮ್ಮ ಇಷ್ಟಾರ್ಥವೇನು, ನೀನು ಯಾವ್ದು ಇಷ್ಟಪಟ್ಟಿದ್ಯೋ ಆ ಹುಡುಗನ ಜೊತೆ ಮದುವೆ ಅಥವಾ ನೀನು ಇಷ್ಟಪಟ್ಟಂಥ ರೀತಿಯಲ್ಲಿ ನಿನ್ನ ಪ್ರಯಾಣ, ಇದನ್ನು ಮನೇಲಿ ಅವರ ತಂದೆ ತಾಯಿ ಬಾಯಲ್ಲಿ ಆ ಮಾತನ್ನು ಕೇಳಲಿಕ್ಕೋಸ್ಕರ ಕಿಟಕಿ ಬಾಗಿಲು ಓಪನ್ ಮಾಡಿ ಹಗ್ಗಕ್ಕೆ ಫ್ಯಾನ್ಗೆ ಹಗ್ಗ ಹಾಕ್ಕೊಂಡಿರ್ತಾರೆ. ಆದರೆ ಒಂದು ಸತಿ ಹಗ್ಗದ ಕುಣಿಕೆಗೆ ಏನಾದರೂ ನಿಮ್ಮ ಕುತ್ತಿಗೆ ತಲೆನ ಕೊಟ್ಟಿದ್ದೀರಿ ಅಂದರೆ ಅದರ ಅಭಿರುಚಿ ಇದೆಯಲ್ಲ, ಅದು ಒಂದು ಸರ್ತಿ ಮನುಷ್ಯನಿಗೆ ಬಂತು ಅಂದರೆ ಪದೇ ಪದೇ ಅದಕ್ಕೆ ಕರಿತಾ ಇರುತ್ತೆ ನಿಮ್ಮನ್ನು. ನಿಮಗೆ ಬೇಡ ಅಂದರೂ ಸಹಿತ ಹಗ್ಗ ಅಲ್ಲಿ ಹೋಗಬೇಕು, ಅದು ಕುತ್ತಿಗೆ ನೀವು ಕೊಡಬೇಕು, ಅದರ ರುಚಿ ಹೇಗಿರುತ್ತೆ ಅಂತ ಕಾಣಬೇಕು. ಇಂಥ ಒಂದು ಹುಚ್ಚು ಮನಸ್ಸು ಪ್ರತಿಯೊಬ್ಬರಲ್ಲೂ ಪ್ರೇರೇಪಿಸಿಬಿಡುತ್ತದೆ. ವಿಷ ತಗೊಳ್ಳೋವನಿಗೂ ಅಷ್ಟೇ, ಆ ವಿಷದ ರುಚಿ ಕಂಡುಬಿಟ್ರೆ ಯಾವತ್ತೂ ಬಾವಿಗೆ ತಳ್ಳಬಾರ್ದು, ಬಾವಿಗೆ ಬೀಳಬಾರ್ದು. ಬಾವಿಗೆ ಬಿದ್ದರೆ ಆಳ ಗೊತ್ತಾಗುತ್ತೆ, ತಳ್ಳಿದ್ರೆ ಆಳ ಗೊತ್ತಾಗುತ್ತೆ. ಮಾನಸ ನಿಮಗೆ ತಳ್ಳಕ್ಕೆ ಬಾವಿನೇ ಇರೋದಿಲ್ಲ ಅಲ್ಲಿ, ಅಥವಾ ಬಿದ್ದಂಥ ಬಾವಿಯಿಂದ ಮನುಷ್ಯ ಈಸಿಯಾಗಿ ಎದ್ದು ಬಂದುಬಿಡ್ತಾನೆ. ಆದರೆ ಬಾವಿಯಿಂದ ಬೀಳ್ಬೋದು, ಎದ್ದು ಬರ್ಬೋದೇ ವಿನಃ ಹಗ್ಗದ ಕುತ್ತಿಗೆ ಹಗ್ಗಕ್ಕಾಗಲಿ ಅಥವಾ ವಿಷಕ್ಕಾಗಲಿ ತೆಗೆದುಕೊಂಡ್ರೆ ಅದರ ತಮಾಷೆಗೋ ಅದರ ಅಭಿರುಚಿಗೋ ನೋಡಿದ್ರೆ ಪುನಃ ಪ್ರಾಣ ಬಾ ಅಂದರೆ ಬರೋದಲ್ಲ. ಆ ಪ್ರಾಣ ಬಹಳ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಅದರಿಂದ ಎಚ್ಚರಿಕೆ ಬೇಕು. ಇದು ಎಲ್ಲರಿಗೂ ಅನ್ವಯಿಸುವಂತಹ ವಿಚಾರ, ಬರೀ ಒಬ್ಬ ರೈತ ಕುಟುಂಬಕ್ಕೆ ಮಾತ್ರವೇ ಅಲ್ಲ, ಎಲ್ಲರೂ ತಿಳ್ಕೊಳ್ಬೇಕಾದ ವಿಚಾರ ಇದೆ. ಇನ್ನು ಸಾಕಷ್ಟು ವಿಚಾರ ಇದೆ, ರಾಶಿಫಲ ಇದೆ, ಮುಂದುವರಿಸೋಣ. ಗುರುಜಿ, ಕಳೆದ ಭಾಗದಲ್ಲಿ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತ ಖಾರವಾಗಿ ಒಂದಷ್ಟು ಮಾತುಗಳನ್ನ ತಿಳಿಸ್ಕೊಡ್ತಾ ಇದ್ರಿ, ಜೊತೆಗೆ ಈಗ ರಾಶಿಫಲವನ್ನು ಕೂಡ ಪ್ರಾರಂಭ ಮಾಡಬೇಕು. ಖಂಡಿತಮ್ಮ. ಹಾಗೆ
ನಮ್ಮ ಅಭಿಮಾನಿ ದೇವರುಗಳಲ್ಲಿ ಒಂದು ಸಂದೇಹವೂ ಮೂಡಿರುತ್ತೆ. ಗುರುಗಳು ಇದನ್ನು 6ನೇ ತಿಂಗಳು ಅಂದ್ಬಿಟ್ರಲ್ಲ, ಇದು 8 ಇದ್ದರೂ ಆಗಸ್ಟ್ ಇದ್ರೂ ಸಹಿತ 6 ಅಂದ್ರಲ್ಲ ಅಂತ. ಯಾಕೆಂದರೆ ಯಾರು ಎಷ್ಟು ಜನ ಈ ಕಾರ್ಯಕ್ರಮನ ಹೆಂಗೆ ವಾಚ್ ಮಾಡ್ತಾ ಇದ್ದಾರೆ, ಯಾಕೆಂದರೆ ಪ್ರತಿಯೊಬ್ಬರ ಗಮನ ನಮ್ಮ ಕಾರ್ಯಕ್ರಮದ ಮೇಲಿದೆ. ಇದರೊಳಗೆ ತಪ್ಪು ಒಪ್ಪುಗಳನ್ನು ನಾವು ಮಾಡಿದ್ರೂ ಅದನ್ನು ಹಿಂದೆಲೇ ಇನ್ನೊಂದು ಮುಂಭಾಗದಲ್ಲಿ ನಾವು ಸರಿಪಡಿಸ್ಬಿಡ್ತೀವಿ. ಕಾರಣ 6 ಅಂತ ಯಾಕೆ ಹೇಳಿದೆ ಅಂದರೆ, ಇದು 6ನೇ ತಿಂಗಳಿಂದಲೂ ಪ್ರಾರಂಭವಾಗಿಬಿಟ್ಟಿದೆ ರೈತರ ಸಮಸ್ಯೆ. ಆಗ್ಲಿಂದಲೂ ಒಂಥರ ಈ ಸಾವು ಬದುಕಿನ ಮಧ್ಯದಲ್ಲಿ ಓಡಾಡ್ತಕ್ಕಂಥವ್ರು, ಸಾವು ಅಂತಕ್ಕಂಥದ್ದು ಕೇಳಿ 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 ಸಾಕಾಗಿ ಹೋಗ್ತಾ ಇದೆ. ರೈತರಿಗೆ ನಾವು ಎಷ್ಟು ಧೈರ್ಯ ತುಂಬಿದ್ರು ಧೈರ್ಯ ತುಂಬೋದು ಸಾಲ ತೀರಿಸ್ಲಿಕ್ಕೆ ಆಗೋದಿಲ್ಲ, ಅದು ಒಪ್ಕೊಳ್ಳೋಂಥ ಮಾತೆ. ಯಾರೊಬ್ಬರು ಹೋದ್ರೂ ಸಹಿತ ಯಾರೊಬ್ಬರು ಮನೆ ಬಾಗಿಲಿಗೆ ಹೋದ್ರೂ ಅವರ ಕಣ್ಣೀರು ಒರೆಸುವಂತಹ ಮಾತಾಡಬಹುದೇ ವಿನಃ ನಿಮ್ಮ ಸಮಸ್ಯೆ ತೀರಿಸುವಂಥ ಶಕ್ತಿ ಎಲ್ಲರಿಗೂ ಇರೋದಿಲ್ಲ. ಆದರೆ ಇದಕ್ಕೆ ಅಂತ ಸರ್ಕಾರ ಸಾಕಷ್ಟು ಮುಂದೆ ಬಂದಿದೆ, ಸಾಕಷ್ಟು ಜನ ಗಣ್ಯರು ಮುಂದೆ ಬಂದಿದ್ದಾರೆ. ಅದಕ್ಕಿಂತ ಹೆಚ್ಚಿನಾಗಿ ಹೇಳಬೇಕಂದ್ರೆ ಇನ್ನೊಬ್ಬರ ಹತ್ರ ಸಹಾಯ ತೆಗೆದುಕೊಳ್ಳೋದಕ್ಕಿಂತ ನೀವೇ ಸಹಾಯ ಮಾಡುವಂಥ ಶಕ್ತಿ ನಿಮಗಿದೆ. ಆ ಶಕ್ತಿ ಅನ್ನದಾತರು, ನೀವು ಅನ್ನ ಹಾಕುವಂಥವ್ರು, ಇನ್ನೊಬ್ಬರ ಹಸಿವನ್ನು ನೀಗಿಸುವಂತಹ ಮಹಾನ್ ಶಕ್ತಿ ಚೈತನ್ಯ ನೀವು. ಅಂತಹ ಚೇತನ ಶಕ್ತಿಯಾಗಿ ಇಂಥ ಸಣ್ಣ ಪುಟ್ಟ ವಿಚಾರಕ್ಕೆ ನೀವು ತಲೆ ಕೊಡೋದು ಬೇಡ ಅನ್ನೋ ಒಂದು ಮಹದಾಸೆ. ಜೊತೆಗೆ ಅಂತಹ ಒಂದು ಸಂಕಲ್ಪಕ್ಕೆ ಸದಾಕಾಲ ನೀವು ಗಟ್ಟಿಯಾಗಿರಬೇಕು. ಅದಕ್ಕಾಗಿ ರೈತರ ಸಂಕಷ್ಟಗಳು, ರೈತರಲ್ಲಿರ್ತಕ್ಕಂತಹ ಒಂದು ಸಮಸ್ಯೆಗಳು, ಅಥವಾ ಇವತ್ತಿನ ಸಹ ರೈತರಿಗೂ ಅಥವಾ ದೇಶದಲ್ಲಿ ಯಾರೊಬ್ಬರು ಇಂತಹ ಸಮಸ್ಯೆಗಳಲ್ಲಿದ್ದರೂ ಸಹಿತ ಅವರೆಲ್ಲರಿಗೂ ಅನುಕೂಲವಾಗಲಿ ಅಂತಲೇ ಒಂದು ರುದ್ರನಾರಾಯಣ ಮಹಾಯಾಗವನ್ನು ನಮ್ಮ ಆಶ್ರಮದಲ್ಲಿ ನಾವು ಮಾಡ್ತಾ ಇದ್ದೀವಿ. ರುದ್ರನಾರಾಯಣ ಮಹಾಯಾಗ 23ನೇ ತಾರೀಕು, ಇದೇ ತಿಂಗಳು 23ನೇ ತಾರೀಕು ನಡೀತಕ್ಕಂಥ ಈ ರುದ್ರನಾರಾಯಣ ಮಹಾಯಾಗ ಭಾನುವಾರ ನಡೀತಾ ಇದೆ. ಅದಕ್ಕೆ ರೈತರಿಗೂ ರೈತರ ಕುಟುಂಬಕ್ಕೂ ಹಾಗೂ ನೊಂದಿರತಕ್ಕಂತಹ ರೈತರಿಗೂ ಅಷ್ಟೇ ಅಲ್ಲ, ಇನ್ನು ಒಂದೆರಡು ದಿನದಲ್ಲಿ ಕೆಲವಷ್ಟು ಜನ ರೈತರ ಕುಟುಂಬಕ್ಕೂ ಸಹಿತ ನಾವು ಖುದ್ದಾಗಿ ಭೇಟಿ ಕೊಡಬೇಕು ಅನ್ನೋ ಒಂದು ಸಂಕಲ್ಪ ನಮ್ಮದಿದೆ. ಸದ್ಯದಲ್ಲೇ ಆ ಒಂದು ಕಾಯಕವನ್ನು ಸಹಿತ ನಾವು ಪ್ರಾರಂಭಿಸ್ತಾ ಇದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಅಕಸ್ಮಾತ್ ನಿಮ್ಮ ಭಾಗಗಳಲ್ಲಿ ಯಾವುದೇ ಭಾಗದಲ್ಲಿರಬಹುದು ರೈತರ ಕುಟುಂಬದಲ್ಲಿ ಈ ತರಹ ಒಂದು ಅಚಾತುರ್ಯ ಆಗಿದೆ ಅಂದರೆ ತಾವು ನಮ್ಮ ವಾಹಿನಿಗೆ ಒಂದು ಕಾಗದ ಬರೆದರೆ, ಅಥವಾ ನಿಮ್ಮೂರಿನ ಗ್ರಾಮಸ್ಥರು, ಗ್ರಾಮದ ಅಧ್ಯಕ್ಷರು, ಉಪಾಧ್ಯಕ್ಷರು, ಯಾರೋ ಒಬ್ಬರು, ಒಟ್ಟು ಗ್ರಾಮದ ಮುಖ್ಯಸ್ಥರು ನಮ್ಮ ಗ್ರಾಮದಲ್ಲೂ ಇಂಥ ಒಂದು ಅಚಾತುರ್ಯ ಆಗಿದೆ ಅಂತ ನೀವು ನಮ್ಮ ಗಮನಕ್ಕೆ ತಂದಿದ್ದೆ ಆದರೆ ಖಂಡಿತ ಆ ಗ್ರಾಮಕ್ಕೆ ನಾನು ಬರ್ತೀನಿ. ಆ ಗ್ರಾಮದಲ್ಲಿರ್ತಕ್ಕಂತಹ ಯಾವ ಒಂದು ನೊಂದ ಕುಟುಂಬ ಇದೆ ಆ ಕುಟುಂಬಕ್ಕೆ ಬಂದು ಕನಿಷ್ಠ ಪಕ್ಷ ಒಂದಿಷ್ಟು ಸಾಂತ್ವನದ ನುಡಿಯನ್ನು, ಜೊತೆಗೆ ನಡೀತಕ್ಕಂತಹ ರುದ್ರನಾರಾಯಣ ಮಹಾಯಾಗಕ್ಕೆ ಒಂದು ಆಹ್ವಾನ ಪತ್ರಿಕೆಯನ್ನು ನಾನು ಅವ್ರ ಮನೆಗೆ ಕೊಡಬೇಕು ಅನ್ನೋ ಒಂದು ಮಹದಾಸೆ ಇದೆ. ತಾವು ನಮ್ಮ ಗಮನಕ್ಕೆ ತನ್ನಿ, ಖಂಡಿತ ನಾನು ಬರ್ತೀನಿ. ಅಂದರೆ ನೀವು ಹೇಳಿದರೆ ಮಾತ್ರ ನಾನು ಬರ್ತೀನಿ ಅಂತಲ್ಲ, ಅದು ನನ್ನ ಕರ್ತವ್ಯ, ನಾನು ಬಂದೇ ಬರ್ತೀನಿ. ಆದರೆ ಯಾವ ಗ್ರಾಮಗಳಲ್ಲಿ ಅಂತಕ್ಕಂಥದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಬೇಕಾಗಿದೆ. ಆ ಮಾಹಿತಿನ ನೀವು ನಮ್ಮ ಜೀ ಕನ್ನಡ ವಾಹಿನಿಗೆ ಕಳಿಸಿದ್ದೇ ಆದರೆ ಖಂಡಿತ ನಾನು ಬರ್ತೇನೆ. ಹಾಗೆ ಮತ್ತೊಮ್ಮೆ ತಿಳಿಸಿದ್ದೇನೆ, ನಡೀತಕ್ಕಂಥ ರುದ್ರನಾರಾಯಣ ಮಹಾಯಾಗಕ್ಕೆ ರಾಜ್ಯದಾದ್ಯಂತ ರೈತರ ಕುಟುಂಬ ಮತ್ತು ಎಲ್ಲರಿಗೂ ಸಹಿತ, ಯಾಕೆಂದರೆ ಎಲ್ಲರಿಗೂ ಅನ್ವಯಿಸುವಂತಹ ಕಾರ್ಯಕ್ರಮ ಇದು. 27 ನಕ್ಷತ್ರ 12 ರಾಶಿಗೂ ಸಂಬಂಧಪಟ್ಟಂಥದ್ದು ಇಂತಹ ಅನುಷ್ಠಾನಗಳು, ಜಪಗಳು ನೀವೇ ಖುದ್ದಾಗಿ ಕೂತು ಅನುಷ್ಠಾನವನ್ನು ಮಾಡಬಹುದಾದಂಥ ಒಂದು ವಿಶೇಷವಾದಂಥ ಪ್ರಪ್ರಥಮವಾಗಿ ಆಚರಣೆ ಮಾಡ್ತಾ ಇರತಕ್ಕಂಥ, ಇದು ನಾನೇ ಅಂತಲ್ಲ, ಇದುವರೆಗೂ ಈ ಒಂದು ಕಾನ್ಸೆಪ್ಟ್ನ ರುದ್ರನಾರಾಯಣ ಮಹಾಯಾಗವನ್ನು ಎಲ್ಲೂ ನಡೆಸಿದ್ದಾರೋ ಬಿಟ್ಟಿದ್ದಾರೋ ಅದು ನನಗೆ ಗೊತ್ತಿಲ್ಲ. ಆದರೆ ನಾನು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀನಿ. ಇದಕ್ಕೆ ತಮ್ಮೆಲ್ಲರ ಸಹಕಾರದೊಂದಿಗೆ ಮಾಡ್ತಾ ಇರತಕ್ಕಂಥದ್ದು. ಇದು ಯಾರೊಬ್ಬರ ಸ್ವಂತಕ್ಕೆ ಸಂಬಂಧಪಟ್ಟದ್ದಲ್ಲ. ಮಾಡ್ತಾ ಇರೋ ಕಾರ್ಯಕ್ರಮ ನಿಮಗಾಗಿ, ನಿಮಗೋಸ್ಕರ, ಜೊತೆಗೆ ರೈತರು ಅಂತಕ್ಕಂಥದ್ದು ಇಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು. ಅಂತಹ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಮೊದಲಿನ ಸಂಕಲ್ಪ. ಆ ಸಂಕಲ್ಪಕ್ಕೆ ಎಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸೋಣ. ಕಾರ್ಯಕ್ರಮದಿಂದ ಭಗವಂತನ ತೃಪ್ತಿಪಡಿಸಿ ಭಗವಂತನ ಆಶೀರ್ವಾದವನ್ನು ಪಡೆಯೋಣ. ಇನ್ನು ದರ್ಪಣಾಂಜನನ ದರ್ಶನ ಮಾಡೋಣ. ಅಂಬಾ ಭಗವತಿ ಶ್ರೀರಾಜರಾಜೇಶ್ವರಿ ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಜೊತೆಗೆ ಈ ರುದ್ರನಾರಾಯಣ ಮಹಾಯಾಗಕ್ಕೆ ಸಾಕಷ್ಟು ಜನ, ನನ್ನ ಅಭಿಮಾನಿಗಳು, ನನ್ನ ಸ್ನೇಹಿತರು, ಎಷ್ಟೋ ಕಾಣದ ಕೈಗಳು ಹಿಂದೆ ನಿಂತು ಸಹಾಯ ಮಾಡ್ತಾ ಇದೆ. ಕಾಣುವಂಥ ಕೈಗಳು ಸಹಿತ ಸಾಕಷ್ಟು ಜನ ಸಹಾಯ ಮಾಡ್ತಿದ್ದಾರೆ. ಯಾವುದೇ ಒಂದು ಇಂತಹ ಒಂದು ಮಹತ್ತರವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ನಾವು ಮಾಡಬೇಕಾದ್ರೆ ಇದು ಒಬ್ಬರಿಂದ ಸಾಧ್ಯವಿಲ್ಲ. ಒಂದು ಕುಟುಂಬದಲ್ಲಿ 4 ಜನದ ಸದಸ್ಯರಿರ್ತಕ್ಕಂತಹ ಕುಟುಂಬದಲ್ಲಿ ಒಂದು ಹಬ್ಬದ ಅಡಿಗೆ ಮಾಡಬೇಕಾದ್ರೆ, ಒಂದು ಪಾಯಸದ ಅಡಿಗೆ ಮಾಡಬೇಕಾದ್ರೆ ಆ ಒಂದು ತಿಂಗಳ ಖರ್ಚನ್ನು ಯೋಚನೆ ಮಾಡಿದ್ರೆ ಇದು ಸಾಧ್ಯನಾ ಅಂತ ಎಷ್ಟೋ ಜನ ಆಲೋಚನೆ ಮಾಡಬೇಕು.
ಆದರೆ ಸಾವಿರಾರು ಜನ ಸೇರ್ತಕ್ಕಂತಹ ಈ ಕಾರ್ಯಕ್ರಮಗಳಿಗೆ ದವಸ ಧಾನ್ಯಗಳು ಬೇಕು, ಅಕ್ಕಿ ಬೇಳೆ ಬೇಕು, ಅದಕ್ಕೆ ಎಣ್ಣೆ ತುಪ್ಪ ಬೇಕು, ಅದಕ್ಕೆ ಸೌದೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ಅಡಿಗೆ ಮಾಡ್ತಕ್ಕಂಥವ್ರು, ಅಡಿಗೆ ಮಾಡಿ ಬಡಿಸ್ತಕ್ಕಂಥವ್ರು, ಮಾಡೋರು ಬಡಿಸೋರು. ಆದರೆ ಇನ್ನು ಎಲೆ ಲೋಟ ಎಲ್ಲೂ ಹೋಗುವಂಥದ್ದು, ಅದಕ್ಕೆ ಊಟಕ್ಕೆ ತಟ್ಟೆನೋ ಅಥವಾ ಎಲೆನೋ, ಅದಕ್ಕೆ ಬೇಕಾದಂತಹ ಗ್ಲಾಸು, ಅಥವಾ ಬರ್ತಕ್ಕಂಥವ್ರಿಗೆ ಕೂತ್ಕೊಳ್ಳೋದಕ್ಕೆ ಬೇಕಾದಂಥ ಶಾಮಿಯಾನ, ಅದಕ್ಕೆ ಒಂದು ನೆರಳು, ಅದಕ್ಕೆ ಒಂದು ಸುಂದರವಾದ ಆಸನ, ಅದಕ್ಕೆ ಬೇಕಾದಂತಹ ಯಜ್ಞಕುಂಡ, ಇದೆಲ್ಲವನ್ನು ಸಹಿತ ಒಬ್ಬೊಬ್ಬರು ಸಹಿತ ನಿಂತು ನಾವಿದ್ದೇವೆ, ಈ ಕಾರ್ಯಕ್ರಮ ಮಾಡೋಣ, ರೈತರಿಗೆ ಮತ್ತು ನಮ್ಮ ರಾಜ್ಯದ ದೇಶದ ಇರ್ತಕ್ಕಂಥ ಪ್ರತಿಯೊಬ್ಬರ ಸಂಕಷ್ಟಕ್ಕೂ ಸಹಿತ ಒಳ್ಳೆಯದಾಗುತ್ತೆ ಅಂದರೆ ನಾವೆಲ್ಲ ನಿಮ್ಮ ಜೊತೆಲಿದ್ದೀವಿ ಅಂತ ಹೇಳಿ ಕಂಡು ಕಾಣದ ಕೈಗಳು ಸಾಕಷ್ಟಿದೆ. ಒಬ್ಬೊಬ್ಬರು ಸಹಿತ ಈ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂಥೇಳಿ ಎಲ್ಲ ನನ್ನ ಅಣ್ಣ ತಮ್ಮಂದರು ಸಾಕಷ್ಟು ಜನ ಮುಂದೆ ಬಂದಿದ್ದಾರೆ. ಈ ಕಾರ್ಯಕ್ರಮನ ಯಶಸ್ಸುಗೊಳಿಸೋಣ. ಇದೆಲ್ಲ ಒಂದಾದರೆ ನಡೀತಕ್ಕಂತಹ ಪ್ರತಿಯೊಂದು ಕಾರ್ಯಕ್ರಮವೂ ಸಹಿತ ನಮ್ಮ ಜೀ ಕನ್ನಡ ವಾಹಿನಿ ನನ್ನ ಜೊತೆಯಲ್ಲೇ ಇದ್ದು ಪ್ರತಿಯೊಂದು ಸಹಿತ ಚಿತ್ರೀಕರಿಸಿ ಅಲ್ಲಿ ಏನಾಗ್ತಾ ಇದೆ, ಏನು ಹೋಗ್ತಾ ಇದೆ, ಏನು ಮಾಡ್ಬೋದಾಗಿತ್ತು, ಏನು ಮಾಡಿದ್ರೆ ಸರಿ ಇರುತ್ತೆ, ಇದೆಲ್ಲ ನಾವು ಪೂರ್ವಾಭಿಮುಖವಾಗಿ ಅಷ್ಟೇ, ಅಂದರೆ ಮುಂಚಿತವಾಗಿ ಕೂತು ಮುನ್ನ ನಾವು ಪ್ರತಿಯೊಂದು ಸಹಿತ ಆಲೋಚನೆ ಮಾಡಿ ಅದಕ್ಕೆ ಪೂರ್ವಾಲೋಚನೆ ಅಂತ ಹೇಳ್ತಾರೆ. ಅಂತಹ ಆಲೋಚನೆಯನ್ನು ಸಹಿತ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಜೀ ಕನ್ನಡ ಸಹಿತ ಸಾಕಷ್ಟು ಮುಂದೆ ಇದೆ. ಕಾರಣ ಜೀ ಕನ್ನಡ ವಾಹಿನಿಯಲ್ಲಿ ಬರೀ ಧರ್ಮ ಪ್ರಚಾರ ಮಾತ್ರವಲ್ಲ, ನೊಂದಂತಹ ಕುಟುಂಬಕ್ಕೆ ಸಾಂತ್ವನವನ್ನು ಕೊಡ್ತಾ ಸರಿಯಾದಂತಹ ಮಾರ್ಗದರ್ಶನ ಕೊಡುವಂತಹ ನಿಟ್ಟಿನಲ್ಲಿ ನಮ್ಮ ಜೀ ಕನ್ನಡ ವಾಹಿನಿ ಮೊದಲಿಂದಲೂ ಸಹಿತ ಒಂದು ಹೆಜ್ಜೆ ಮುಂದೆ ಇದೆ. ಅಂತಹ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಅಭಿಮಾನಿಗಳು, ಸಾಕಷ್ಟು ಜನ ಅಣ್ಣ ತಮ್ಮಂದರು ಸಹಾಯಿಸ್ತಾ ಇದ್ದಾರೆ, ಸಹಾಯ ಹಸ್ತವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಕಾರ್ಯಕ್ರಮವನ್ನು ಮತ್ತೊಮ್ಮೆ ತಿಳಿಸ್ತಿದ್ದೇನೆ. ರುದ್ರನಾರಾಯಣ ಮಹಾಯಾಗಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಕಾರ್ಯಕ್ರಮವನ್ನು ಮುಂದುವರಿಸೋದಕ್ಕೂ ಮೊದಲು ಮತ್ತೊಂದು ಕಾರ್ಯಕ್ರಮದ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಕರ್ನಾಟಕ ಯುವ ಶಕ್ತಿ ಸಂಘ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಯುವ ಜನೋತ್ಸವ 2015 ಅನ್ನುವ ಹೆಸರಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು 5ನೇ ವಾರ್ಷಿಕೋತ್ಸವ ಸಮಾರಂಭದ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ಭಾರತ ರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಹೆಸರಿನಲ್ಲಿ ಸೇವಾ ಪದಕ ವಿತರಣೆಯನ್ನು ಮಾಡಲಾಗ್ತಾ ಇದೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವಂತಹ ಗಣ್ಯರಿಗೆ ಪದಕವನ್ನು ವಿತರಣೆ ಮಾಡಲಾಗ್ತದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವರ ಸಾನ್ನಿಧ್ಯದಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೂಡ ನೆರವೇರ್ತಾ ಇದೆ. ಜೊತೆಗೆ ಮಹರ್ಷಿ ಆನಂದ ಗುರೂಜಿಯವರಿಗೂ ಕೂಡ ಧಾರ್ಮಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವಂತಹ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಸನ್ಮಾನವನ್ನ ಮಾಡಿ ಸೇವಾ ಪದಕವನ್ನು ಕೂಡ ವಿತರಣೆ ಮಾಡಲಾಗುತ್ತೆ. ಕಾರ್ಯಕ್ರಮ ನಡೆಯುವಂತ ಸ್ಥಳ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರ. ಗುರುವಾರ ಅಂದ್ರೆ 6ನೇ ತಾರೀಕು ಗುರುವಾರ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಆಗ್ತಾ ಇದೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತೀವಿ. ಗುರುಜಿ, ಈಗ ರಾಶಿಫಲವನ್ನ ಪ್ರಾರಂಭ ಮಾಡೋಣ. ಖಂಡಿತಮ್ಮ, ರಾಶಿಫಲ ಮುಂದುವರಿಸಲೇಬೇಕು. ಇಲ್ಲಾಂದರೆ ಗುರುಗಳು ಹಾಗೂ ಹೀಗೂ ಮಾಡಿ ತೇಲ್ಸಿ 9:30 ದಾಟಿಸ್ಕೊಂಡ್ಬಿಡ್ತಾರೆ ಅಂತಾರೇನು. 9:30 ದಾಟಿಸಲ್ಲ. ಈಗ ಶುರು ಮಾಡೋಣ. ನನ್ನೊಂದಿಗೆ ನೀವು ಪ್ರಾರ್ಥನೆ ಮಾಡಿ. ಆದಿತ್ಯಾದಿ ನವಗ್ರಹಗಳನ್ನು ಸಂಪೂರ್ಣವಾದಂಥ ರೀತಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಏನಪ್ಪ ಪ್ರತಿ ದಿವಸ ಪ್ರಾರ್ಥನೆ ಮಾಡಬೇಕಾ? ಪ್ರಾರ್ಥನೆ ಮಾಡಲೇಬೇಕು. ಬೆಳಗ್ಗೆ ಎದ್ರೆ ಟಿಫನ್ ಬೇಕು, ಮಧ್ಯಾಹ್ನ ಆದರೆ ಊಟ ಬೇಕು, ರಾತ್ರಿ ಊಟ ಬೇಕು, ಈ ಮಧ್ಯದಲ್ಲಿ ನಿಮ್ಮ ಕಣ್ಣಿಗೆ ಮನರಂಜನೆ ಬೇಕು, ಬೇಕಾದ್ದು ಬೇಡವದ್ದು ಎಲ್ಲದರ ಬಗ್ಗೆ ನಮ್ಗೆ ಆಸಕ್ತಿ ಬೇಕು. ಹಾಗಿದ್ದಾಗ ಭಗವಂತನ ದೇವರನ್ನ ಪ್ರಾರ್ಥನೆ ಮಾಡೋದು ಬೇಡವಾ? ಪ್ರಾರ್ಥನೆ ಮಾಡಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಗೌರೀರ್ಮಿಮಾಯ ಸಲಿಲಾನ್ ಕ್ಷತ್ತದ್ವಿಪದೇನ್ ಸಾಂ ಚತುಷ್ಪದಿ ಅಷ್ಟಾಪದಿ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಓಂ ನಮಃ ಶಿವಾಯ. ತಾಯಿನ ಪ್ರಾರ್ಥನೆ ಮಾಡಿ. ಇನ್ನು ನವಗ್ರಹಗಳ ಪ್ರಾರ್ಥನೆ ಆಯಿತು, ತಾಯಿಯ ಪ್ರಾರ್ಥನೆ ಆಯಿತು. ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮೇಷರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂತಹದ್ದು ಬಹಳ ವಿಶೇಷ. ಹಾಗೆ ಚಂದ್ರ ಗುರು ಇದ್ದಾಗ ನಿಮ್ಮ ಕೆಲಸಗಳಲ್ಲಿ ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ಮನಸ್ಸಲ್ಲಿ ಕನ್ಫ್ಯೂಷನ್ಸ್ ಇರ್ತಕ್ಕಂಥದ್ದು, ಚಂಚಲತೆ ಇರ್ತಕ್ಕಂಥದ್ದು. ಯಾವುದೇ ಒಂದು ಕೆಲಸ ಮಾಡೋದಕ್ಕೋದ್ರೂ ಆಗುತ್ತೋ ಬಿಡುತ್ತೋ, ಈ ಕೆಲಸವನ್ನು ನಾವು ಮಾಡ್ಬೋದಾ ಅಥವಾ ಮಾಡಿದ್ರೆ ಅದರಿಂದ ಲಾಭನೋ ನಷ್ಟನೋ ಒಂದು ಅರಿವಿಲ್ಲದಂತ ಆಗುವಂಥ ರೀತಿಯಲ್ಲಿ ಇರುತ್ತೆ. ಇಂತಹ ಪರಿಸ್ಥಿತಿ ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಶ್ರದ್ಧಾಭಕ್ತಿಯಿಂದ ಮಾಡ್ತಕ್ಕಂಥ ಕೆಲಸಕ್ಕೆ ಒಂದಿಷ್ಟು ವಿಶೇಷತೆ ಇದ್ದೇ ಇರುತ್ತೆ. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಒಂದು ಕೆಲಸಕ್ಕೆ ಹೊರಡಬೇಕಾದ್ರೂ ಇದು ಸಂಪೂರ್ಣವಾದಂತಹ ಫಲ ಕೊಡುತ್ತೋ ಬಿಡುತ್ತೋ ಈ ಕನ್ಫ್ಯೂಷನ್ನಲ್ಲಿದ್ದೀರಿ. ಫಲ ಕೊಡೋದು ಬಿಡೋದು ಭಗವಂತನಿಗೆ ಬಿಟ್ಟ ವಿಚಾರ. ಆದರೆ ಮಾಡಬೇಕಾದ ಕರ್ತವ್ಯವನ್ನು ಶ್ರದ್ಧೆಯಿಂದ ನಾವು ಮಾಡಿದ್ರೆ ಅದರ ಯಶಸ್ಸಿನ ಫಲ ಖಂಡಿತ ನಮಗೆ ಸಿಗುತ್ತೆ. ಹಾಗೆ ಮೇಷರಾಶಿಯವರು ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ 20 ನಿಮಿಷದವರೆಗೂ, 2 ರಿಂದ 4 ಗಂಟೆ 20 ನಿಮಿಷದವರೆಗೂ
ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು, ಯಾವುದೇ ಕೈಂಕರ್ಯವನ್ನು ಮಾಡಿದ್ರೂ ಅದು ಪರಿಪಕ್ವವಾಗುವುದಿಲ್ಲ, ಸ್ವಲ್ಪ ತಡ ಆಗುತ್ತೆ. ನಿಧಾನವಾಗಿ ಕೆಲಸ ಪ್ರಾರಂಭಿಸಬೇಕೆ ವಿನಃ ವೇಗವಾಗಿ ನಾವು ಮಾಡ್ತೀವಿ ಅಂದರೆ ಅದು ಸಾಧ್ಯವಿಲ್ಲದಂಥ ಮಾತು. ಹಾಗಾಗಿ ನೀವು ಗಣಪತಿನ ಪ್ರಾರ್ಥನೆ ಮಾಡಿ ಇವತ್ತು ವಿಶೇಷವಾಗಿ ವಿನಾಯಕನಿಗೆ ಒಂದು 21 ಗರಿಕೆ, 9 ಬಿಳಿಯ ಕದವು ಸಿಗಲಿಲ್ಲ ಅಂದರೂ 21 ಗರಿಕೆನಾದರೂ ಗಣಪತಿ ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಬಹುದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ವೃಷಭ ರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಚಾರ ಬಹಳ ವಿಶೇಷವಾಗಿದೆ. ಚಂದ್ರ ಗುರು ಚೆನ್ನಾಗಿರೋದ್ರಿಂದ ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಜೊತೆಗೆ ಶುಕ್ರನ ಒಂದು ವಿಶೇಷವಾದಂತಹ ವರ್ಚಸ್ಸು ವೃಷಭ ರಾಶಿಯವರಿಗಿದೆ. ಸಾಮಾನ್ಯಕ್ಕೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತೊಂದು 10 ನಿಮಿಷ ಹೆಚ್ಚಾಗಿ ಕನ್ನಡಿ ಮುಂದೆ ನಿಂತ್ಕೊಳ್ತೀರಿ. ಆ ಕನ್ನಡಿ ಮುಂದೆ ಯಾಕೆ ನಿಂತ್ಕೊಳ್ತೀರಿ? ಮಿರರ್ ಮುಂದೆ ನಿಂತ್ಕೊಳ್ಳೋದಕ್ಕೂ ನಿಮ್ಮ ಮುಖದ ವರ್ಚಸ್ಸು, ನಿಮ್ಮ ಸೌಂದರ್ಯನ ಮತ್ತಷ್ಟು ವೃದ್ಧಿಸ್ಕೊಳ್ಬೇಕು, ಮತ್ತಷ್ಟು ಅಭಿವೃದ್ಧಿಪಡಿಸ್ಕೋಬೇಕು, ನಿಮ್ಮ ಮುಖ ಹೀಗೆ ಕಾಣಬೇಕು, ಇಷ್ಟೇ ಚೆನ್ನಾಗಿರಬೇಕು ಅಂತ ಆಸೆ ಆಕಾಂಕ್ಷೆ ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ. ವೃಷಭ ರಾಶಿಯಲ್ಲಿರ್ತಕ್ಕಂಥವರಿಗೆ ಸಮಸ್ಯೆ ಏನೇ ಆದರೂ ಸಹಿತ ಅವರ ರಾಶಿಯಲ್ಲಿ ಶುಕ್ರ ಆ ಸ್ಥಾನದಲ್ಲಿರೋದ್ರಿಂದ ಶುಕ್ರನ ಒಂದು ಆಶೀರ್ವಾದವೋ, ವರ್ಚಸ್ಸೋ, ತೇಜಸ್ಸೋ ಅಥವಾ ಆ ಗ್ರಹದ ಫಲವೋ ಸಾಕಷ್ಟು ಅಭಿವೃದ್ಧಿನೂ ಕಾಣ್ತೀರಿ. ಜೊತೆಗೆ ಭೂಮಿ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡುವಂಥ ಮನಸ್ಥಿತಿ ಇವತ್ತು ನಿಮ್ಮದಾಗುತ್ತೆ. ಆದರೆ ಸರಿಯಾದ ಸಮಯಕ್ಕೆ ಆಹಾರ ತೆಗೆದುಕೊಳ್ಳೋದ್ರಲ್ಲಿ ಒಂದು ಹೆಜ್ಜೆ ಹಿಂದೆ ಇರ್ತೀರಿ. ಮನೆಯಲ್ಲಿ ಒಳ್ಳೆ ಪದಾರ್ಥ ರೆಡಿಯಾಗಿದ್ದರು, ಇನ್ನೆಲ್ಲೋ ಟಿಫನ್ ಮಾಡ್ತೀನಿ, ಇನ್ನೇನೋ ಊಟ ಮಾಡ್ತೀನಿ ಅಂತ ಮನೆಯಿಂದ ಸಡನ್ನಾಗಿ ಆಚೆ ಹೊರಟ್ಬಿಡ್ತೀರಿ. ವೃಷಭ ರಾಶಿಯವರು ಸ್ವಲ್ಪ ಎಚ್ಚರಿಕೆಯ ನಡೆನೂ ಬೇಕು. ಹಾಗೆ ಇವತ್ತು ಯಾರೊಬ್ಬರೊಂದಿಗೆ ಏನು ಮಾತಾಡಬೇಕಾದರೂ ಮಾತಾಡುವ ಮುನ್ನ ಒಮ್ಮೆ ಆಲೋಚನೆ ಮಾಡಿ ನಂತರ ಆ ಒಂದು ಮಾತಿನ ಬಗ್ಗೆ ಚಿಂತನೆ ಮಾಡಿ. ಯಾಕೆಂದರೆ ದುಡುಕಿ ಮಾತಾಡಿ ಆಗಬಾರ್ದು ಕೆಲಸ ಆಗಬಾರ್ದು ನೋವಾಗುವಂತಹ ರೀತಿಯಲ್ಲಿ ಆಗುವಂಥ ಸಾಂದ್ರತೆಗಳು ವೃಷಭ ರಾಶಿಯಲ್ಲಿರುತ್ತೆ. ಎಚ್ಚರ ಇರಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸಂಕಷ್ಟಗಳಿಂದ ಮುಕ್ತರಾಗಬೇಕು, ನೆಮ್ಮದಿಯ ಒಂದು ತಾಣ ಆಗಿರಬೇಕು, ನಿಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಕಾಪಾಡ್ಕೋಬೇಕು, ದುರ್ಗಾ ಗಣಪತಿಯನ್ನು ಆರಾಧನೆ ಮಾಡಬೇಕು. ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೂ ಶೀತ ಬಾಧೆನೋ ಅಥವಾ ಆರೋಗ್ಯ ಸರಿ ಇಲ್ಲದಿರತಕ್ಕಂಥದ್ದು, ತಲೆನೋವಿಂದ ಒದ್ದಾಡುವಂಥದ್ದು, ಒಟ್ಟಾರೆ ಹೇಳಬೇಕಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು ಮಿಥುನ ರಾಶಿಯವರಿಗೆ ಸ್ವಲ್ಪ ಸಂಕಷ್ಟಗಳು ಎದುರಾಗುತ್ತೆ. ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯ ವೃದ್ಧಿಗೋಸ್ಕರ ಮಹಾವಿಷ್ಣು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಬೆಳಿಗ್ಗೆನೆ ಒಂದು 4 ರಿಂದ 6 ತುಳಸಿ ದಳವನ್ನು ದೇವ್ರಿಗೆ ಹಾಕಿ ದೇವರ ಪಾದದ ಮೇಲೆ ಇಟ್ಟು ಅದನ್ನೇ ಪ್ರಸಾದವಾಗಿ ತೆಗೆದುಕೊಂಡು ಅದನ್ನು ಅಗದು ಅದರ ರಸವನ್ನು ತೆಗೆದುಕೊಂಡ್ರೆ, ತುಳಸಿಯ ರಸವನ್ನು ನೀವು ಆಹಾರದಲ್ಲಿ ತೆಗೆದುಕೊಂಡ್ರೆ ಅಥವಾ ನೀವು ಅಗದು ಅದರ ರಸವನ್ನು ತೆಗೆದುಕೊಳ್ಳೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ, ಒಂದು ಸ್ವಲ್ಪ ಮಟ್ಟಿಗೆ ನೆಮ್ಮದಿನೂ ಸಿಗುತ್ತೆ. ಇನ್ನು ಸಾಧ್ಯವಾದರೆ ಇವತ್ತು ಸಂಜೆ 4 ರಿಂದ 6:20 ಒಳಗೆ, 4 ಗಂಟೆಯಿಂದ 6 ಗಂಟೆ 20 ನಿಮಿಷದ ಒಳಗೆ ಈ ಮಧ್ಯದಲ್ಲಿ ಕಂದು ಬಣ್ಣದ ಗೋವು ಎಲ್ಲಾದರೂ ಕಂಡು ಬಂದರೆ ಅಥವಾ ನೀವೇ ಕೂತಂಥ ಸ್ಥಳದಲ್ಲಿ ಮರೀದಿರ ಜ್ಞಾಪಕ ಮಾಡಿಕೊಂಡು ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಆ ಸಮಯದಲ್ಲಿ ಗೋಪ್ರಾರ್ಥನೆ ಮಾಡೋದ್ರಿಂದ ಕೆಲವು ಸಮಸ್ಯೆಗಳಿಂದ ಮುಕ್ತರಾಗಬಹುದು. ಯಾತಕ್ಕಾಗಿ ಇವತ್ತು ಗೋಪ್ರಾರ್ಥನೆ ಮಾಡಬೇಕು? ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಯಾರ್ದು ಮಿಥುನ ರಾಶಿ ಆಗಿದೆಯೋ, ಮಿಥುನ ರಾಶಿಯವರ ಜನ್ಮ ಕೊಟ್ಟ ತಾಯಿ ಅಂದರೆ ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಕಾಣುತ್ತೆ. ಆ ವ್ಯತ್ಯಾಸಗಳು ಕಾಣದಿರ ಅವ್ರ ಆರೋಗ್ಯನೂ ಚೆನ್ನಾಗಿರಬೇಕು ಅಂದರೆ, ತಾಯಿಯ ಆರೋಗ್ಯನೂ ಚೆನ್ನಾಗಿರಬೇಕು ಅಂದರೆ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡಿ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಗುರುಜಿ ಈಗ ರಾಶಿ ಫಲವನ್ನ ಮುಂದುವರಿಸ್ತಾರೆ. ಗುರುಜಿ, ಕರ್ಕಾಟಕ ರಾಶಿಯಿಂದ ತಿಳಿಸ್ಕೊಡ್ಬೇಕಾಗಿತ್ತು. ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಮನಸ್ಸು ನೆಮ್ಮದಿ ಶಾಂತಿಗೋಸ್ಕರ ಮನಸ್ಸಲ್ಲಿರ್ತಕ್ಕಂಥ ಚಂಚಲತೆ, ಆರೋಗ್ಯ ಬಾಧೆ ಅಥವಾ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು, ಅಧಿಕವಾದಂತಹ ನೋವಿನಿಂದ ಒದ್ದಾಡ್ತಾ ಇರ್ತೀರಿ. ಏನೇ ಆದರೂ ಇವತ್ತು ಮಧ್ಯಾಹ್ನ 12 ಗಂಟೆವರೆಗೂ ಈ ಸಮಸ್ಯೆ ನಿಮ್ಮನ್ನು ತಪ್ಪಿದ್ದಲ್ಲ. ಈ ಸಮಸ್ಯೆನೂ ಇರುತ್ತೆ, ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲೂ ಇರುತ್ತೆ. ಆದರೆ ಇವತ್ತಿನ ದಿವಸ ತಾವು ಯಾವುದೇ ಕೆಲಸ ಕಾರ್ಯಗಳನ್ನಾಗಲಿ ಇದನ್ನು ನೀವು ಶ್ರದ್ಧೆಯಿಂದ ಮಾಡಿದರೆ ಸಾಕಷ್ಟು ಫಲವನ್ನು ಸಿದ್ಧಿಸ್ಕೊಳ್ಬೋದು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಒಂದು ಶಿವಾಲಯಕ್ಕೆ ಹೋಗಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಹಾಲನ್ನು ಅಥವಾ ಬಿಲ್ವಪತ್ರೆಯನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಬರೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲ. ಅದರ ಜೊತೆಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಮನೆಯ ಸುತ್ತಮುತ್ತ ಪ್ರಾಂತದಲ್ಲಿ ಎಲ್ಲಾದರೂ ಹುತ್ತ ಇದ್ದರೆ ಆ ಹುತ್ತಕ್ಕೆ 1-2-3 ಪ್ರದಕ್ಷಿಣೆ ಮಾಡಿ ಆ ಹುತ್ತದ ಮಣ್ಣಿನ ಪ್ರಸಾದವನ್ನು ಹಣೆಗಿಟ್ಕೊಳ್ಳಿ. ಇದರಿಂದ ಸಾಕಷ್ಟು ಅನುಕೂಲ ಇದೆ, ಆರೋಗ್ಯ ವೃದ್ಧಿ ಆಗುತ್ತೆ. ಬರ್ತಕ್ಕಂಥವ್ರು ನಿಮ್ಮ ಬಗ್ಗೆ ಯಾರೇ ಫ್ರೆಂಡ್ಸ್ ಆಗಲಿ, ಯಾರೇ ಸಂಬಂಧಿಕರಾಗಲಿ, ಯಾರೇ ನಿಮಗೆ ತೊಂದರೆ ಮಾಡಕ್ಕೆ ಬಂದರೂ ಸಹಿತ ಆ ಹುತ್ತದ ಮಣ್ಣಿನ ಪ್ರಸಾದ ಹಣೆಗಿತ್ತು ಅಂದರೆ ಅವರು ನಿಮ್ಮನ್ನು ನೋಡಿದಂತಹ ಮರುಕ್ಷಣವೇ ಆ ಒಂದು ಏನು ಕೆಟ್ಟ ಗುಣ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಬರ್ತಾರೋ ಖಂಡಿತ ಅದು ದೂರ ಆಗುತ್ತೆ, ನಿಮ್ಮ ಮನಸ್ಸಿಗೆ ಒಂದಿಷ್ಟು ಶಾಂತಿ ಸಿಗುತ್ತೆ. ಹುತ್ತದ ಮಣ್ಣಿನ ಪ್ರಸಾದ ಅಷ್ಟು ಕೆಲಸ ಮಾಡುತ್ತೆ. ಇನ್ನು ಸಿಂಹರಾಶಿ.
ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ ಚಂದ್ರ ಮತ್ತು ಗುರುವಿನ ಆಸ್ಥಾನದಿಂದ ಜೊತೆಗೆ ಕೇತು ಇರತಕ್ಕಂತಹ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದರಿಂದ ಅಧಿಕವಾದಂತಹ ಕಾಲು ನೋವು, ಮೊಣಕಾಲು ನೋವು, ಮೀನು ಮಾಂಸಖಂಡಗಳ ನೋವು ಬರ್ತಕ್ಕಂಥದ್ದು ಅಥವಾ ಸಮಸ್ಯೆಗಳ ಮೇಲೆ ಸಮಸ್ಯೆ ಎದುರಾಗ್ತಕ್ಕಂಥದ್ದು, ಆರ್ಥಿಕ ಪರಿಸ್ಥಿತಿ ಅದು ಬಹಳ ಕಷ್ಟವಾಗಿದೆ. ಹಣಕಾಸಿನ ವಿಚಾರದಲ್ಲಿ ಒಂದು ಹೆಜ್ಜೆ ಹಿಂದೆ ಇದ್ದೀರಿ. ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಕಾಣದಂಥ ರೀತಿಯಲ್ಲಿದ್ದೀರಿ. ನೀವು ಎಷ್ಟು ಸ್ಪೀಡು, ಎಷ್ಟು ಒಂದು ಅಚ್ಚುಕಟ್ಟಾದಂತಹ ಒಂದು ಭವಿಷ್ಯದಲ್ಲಿ ನೀವಿದ್ರೋ ಇವಾಗ ದಿನೇ ದಿನೇ ಬರ್ತಾ 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 ಕ್ಷೀಣಿತವಾಗ್ತಾ ಇದ್ದೀರಿ. ಕಾರಣ ಇಲ್ಲಿ ಗ್ರಹಸ್ಥಿತಿಗಳೇ ಕಾರಣವಾಗಿದೆ. ಜೊತೆಗೆ ನಿಮ್ಮ ನಡವಳಿಕೆಗಳಲ್ಲಿ ಸಾಧ್ಯವಾದಷ್ಟು ಸ್ವಲ್ಪ ಶ್ರದ್ಧಾಭಕ್ತಿಯಾಗಿ ನಡಿಬೇಕಾಗಿದೆ. ಜೊತೆಗೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ನೀವು ಮಾಡಬೇಕಾದ್ರೂ ಅದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ಕೋಬೇಕಾಗಿದೆ. ನೀವು ದುರ್ಗಾ ಗಣಪತಿನ ಆರಾಧನೆ ಮಾಡಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಗೋಧಿಯಿಂದ ಮಾಡಿರ್ತಕ್ಕಂತಹ ಪದಾರ್ಥಗಳನ್ನು ಏನಾದರೂ ಒಂದಷ್ಟು ಮಾಡಿಸಿ ಸಣ್ಣ ಪುಟ್ಟ ಮಕ್ಕಳಿಗೋ ಅಥವಾ ವಯಸ್ಸಾದಂತಹ ಹಿರಿಯರಿಗೋ ಇಂತಹವರಿಗೆ ಕೊಟ್ಟು ಪ್ರಾರ್ಥನೆ ಮಾಡಿ. ಇದರ ಜೊತೆಗೆ ಇವತ್ತಿನ ದಿವಸ ಬೇವಿನ ವೃಕ್ಷಕ್ಕೆ ಒಂದು 11 ನಮಸ್ಕಾರ ಮಾಡಿ. ಬೇವಿನ ವೃಕ್ಷಕ್ಕೆ ಒಂದು 11 ನಮಸ್ಕಾರ ಮಾಡೋದ್ರಿಂದ ಸಿಂಹರಾಶಿಯಲ್ಲಿ ಬಂದೊದಗತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗಬಹುದು. ಕಾರಣ ನೀವು ಆಡುವ ಪ್ರತಿಯೊಂದು ಮಾತು ನಿಷ್ಠುರದಂತಿದ್ದು, ನೀವು ಆಡ್ತಕ್ಕಂತಹ ಯಾವುದೇ ಒಂದು ಒಳ್ಳೆಯ ಕೆಲಸ, ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಹೊರಟರು ಆ ಪ್ರಾಂತ್ಯದಲ್ಲಿ ಅದು ತಪ್ಪಾಗಿ ಕಾಣಿಸ್ತಾ ಇರುತ್ತೆ. ಅದರಿಂದ ಇಲ್ಲದ ನಿಷ್ಠುರದ ಹೊರೆಯನ್ನು ಹೊತ್ಕೊಳ್ಬೇಕಾಗತ್ತೆ. ಇದಕ್ಕಾಗಿ ನೀವು ಬೇವಿನ ವೃಕ್ಷವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗಬಹುದು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರಿಗೆ ರಾಶಿಫಲದಲ್ಲಿ ಚಂದ್ರ ಮತ್ತು ಕೇತುವಿನ ಅನುಗ್ರಹದಿಂದ ಇವತ್ತು ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುತ್ತೆ. ಆದರೂ ಮನಸ್ಸಲ್ಲಿ ಸಾಕಷ್ಟು ಕನ್ಫ್ಯೂಷನ್ ಇಟ್ಕೊಂಡಿದ್ದೀರಿ. ಮನಸ್ಸಲ್ಲಿರ್ತಕ್ಕಂಥ ದುಃಖವನ್ನು ಮತ್ತೊಬ್ಬರಲ್ಲಿ ಹೇಳ್ಕೊಳ್ಳೋಕ್ಕಾಗದಂಥ ಪ್ರಸಂಗದಲ್ಲಿದ್ದೀರಿ. ಯಾವುದೇ ಸಮಸ್ಯೆ ಆದರೂ ಸಹಿತ ಅದನ್ನು ಬಾಯ್ಬಿಚ್ಚಿ ಮಾತಾಡಿದ್ರೆ ಅದಕ್ಕೊಂದಿಷ್ಟು ಹಗುರ ಆಗುತ್ತೆ, ಮನಸ್ಸು ಶಾಂತಿ ಸಿಗುತ್ತೆ. ಆದರೆ ನಿಮ್ಮ ಒಳ ಮನಸ್ಸಲ್ಲಿ ಇಟ್ಕೊಂಡಿರ್ತಕ್ಕಂತಹ ನೋವನ್ನು ಯಾರೊಂದಿಗೆ ಹಂಚ್ಕೊಳ್ಬೇಕು, ಯಾರಿಗಾರು ಹೇಳಿದ್ರೆ ಅದನ್ನು ಬೇರೊಂದು ಥರ ಆಡ್ಕೊಂಡು ನಗ್ತಾರೋ ಏನೋ, ಅಥವಾ ನನ್ನ ಕಷ್ಟವನ್ನು ಕೇಳೋದಕ್ಕೆ ಯಾರೂ ಇಲ್ವೇನೋ, ಅಥವಾ ನಾನು ಹೇಳಿದ್ರೆ ಎಲ್ಲರ ಮನಸ್ಸು ನೋಯುತ್ತೇನೋ ಅನ್ನೋ ಥರ ಒಳಗಡೆ ನಿಮ್ಮ ಮನಸ್ಸಲ್ಲೇ ನೀವೇ ಅದನ್ನು ನೋವನ್ನು ಇಟ್ಕೊಂಡು ಇಲ್ಲದಂಥ ರೀತಿ ಕಣ್ಣೀರು ಹಾಕುವಂಥ ಪ್ರಸಂಗ ಎದುರಾಗ್ತಾ ಇರುತ್ತೆ. ಆದರೆ ಇವತ್ತು ನಿಮಗೊಬ್ಬರು ಅಪರೂಪವಾದಂತಹ ಒಂದು ವಿಶೇಷವಾದಂತಹ ಅಥವಾ ನಿಮ್ಮ ಹಿಂದೆ ಹಳೆ ಪರಿಚಯ ಇದ್ರೂ ಅಥವಾ ಒಬ್ಬ ಹೊಸ ವ್ಯಕ್ತಿ ಪರಿಚಯ ಆಗುವಂಥದ್ದು, ಅವರೊಂದಿಗೆ ನಿಮ್ಮ ಸಮಸ್ಯೆಗಳನ್ನು ಹೇಳುವಂಥದ್ದು, ನಿಮ್ಮ ಕಷ್ಟಗಳನ್ನು ಅಲ್ಲಿ ಶೇರ್ ಮಾಡಿಕೊಂಡ್ರೆ ಅಲ್ಲಿ ಹೇಳ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಮನಸ್ಸು ಹಗುರ ಆಗ್ಬೋದು. ಹಾಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳು, 11 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳ ಬಗ್ಗೆ ಸ್ವಲ್ಪ ಜಾಗರೂಕತೆ ಬೇಕು ಮನೆಯಲ್ಲಿರ್ತಕ್ಕಂಥ ಪೋಷಕರಿಗೆ. ಕಾರಣ ಈ ಸಣ್ಣ ಪುಟ್ಟ ಮಕ್ಕಳು ಬೀಳೋದು, ಮೊಣಕಾಲು ಪೆಟ್ಟು ಮಾಡ್ಕೊಳ್ಳೋದು, ಸಣ್ಣ ಪುಟ್ಟ ಏಟ್ ಮಾಡ್ಕೊಂಡು ಮನೆಗೆ ಬರುವಂಥದ್ದು, ಇಂತಹ ಒಂದು ಸಮಸ್ಯೆಗಳು ಸಹಿತ ಇವತ್ತು ಬಾಧಿಸ್ಬೋದು. ಆದಷ್ಟು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು, ಆ ಯಾರೇ ಒಬ್ಬರಾದರೂ ಸಹಿತ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಸಣ್ಣ ಮಕ್ಕಳಾಗಲಿ, ವಯಸ್ಸಾಗಿರ್ತಕ್ಕಂಥ ವೃದ್ಧರಾಗಲಿ, ಅಥವಾ ಯಾವುದೇ ಕೆಲಸ ಕಾರ್ಯಗಳನ್ನು ಯಾವುದೇ ರಂಗದಲ್ಲಿ ಉದ್ಯೋಗ ಮಾಡತಕ್ಕಂಥವರಾದರೂ ನೀವು ಸ್ವಲ್ಪ ಇವತ್ತು ಜಾಗೃತರಾಗಿದ್ದರೆ ಬಹಳ ಉತ್ತಮ. ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆವರೆಗೂ, ಮಧ್ಯಾಹ್ನ 3ರಿಂದ 6 ಗಂಟೆವರೆಗೂ ಈ ಮಧ್ಯದಲ್ಲಿ ದೂರಭಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದು ಅಷ್ಟು ಸರಿಸಮಾನವಲ್ಲ, ಸಮಂಜಸವಲ್ಲ. ಈ ಸಮಯದಲ್ಲಿ ಸಮಸ್ಯೆಗಳು ಸ್ವಲ್ಪ ಎದುರಾಗಬಹುದು. ಸಾಧ್ಯವಾದಷ್ಟು ಸ್ವಲ್ಪ ಎಚ್ಚರಿಕೆ ಇರಬೇಕು, ಎಚ್ಚರಿಕೆಯ ಮುನ್ನಡಿಬೇಕು. ಆಗಲೇ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗ್ತಕ್ಕಂಥದ್ದು, ಮನಸ್ಸು ಶಾಂತಿ ನೆಮ್ಮದಿ ಕಾಪಾಡಿಕೊಳ್ತಕ್ಕಂಥದ್ದು. ಇನ್ನು ತುಲಾರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ತುಲಾರಾಶಿಯವರಿಗೆ ಪ್ರತಿದಿನ ಒಂದಲ್ಲ ಒಂಥರ ಸಮಸ್ಯೆಗಳನ್ನು ನೋಡೋ ನಿಮಗೆ ಇವತ್ತು ಮಂಗಳವಾರ ಮಂಗಳಕರವಾದಂತಹ ಭವಿಷ್ಯತ್ತನ್ನು ತಾವು ನೋಡ್ತೀರಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಮನೆಯಿಂದ ಆಚೆ ಹೊರಡುವಂಥ ಕಾಲ, ಒಂದು ಚಿಟಿಗೆಯಷ್ಟು ಬೆಲ್ಲದ ಪುಡಿನೋ ಅಥವಾ ಸಕ್ಕರೆ ಪುಡಿನೋ ಸಕ್ಕರೆನೋ ತೆಗೆದುಕೊಂಡು ಆಚೆ ಕಡೆ ಇರುವೆಗಳಿಗೆ ಅಥವಾ ತುಳಸಿ ಗಿಡದ ಬುಡದಲ್ಲಿ ಈ ಸಕ್ಕರೆಯನ್ನು ಹಾಕ್ಬಿಟ್ಟು ನಿಮ್ಮ ಅಲ್ಲಿ ಒಂದು ದೇವ್ರಿಗೊಂದು ಪ್ರಾರ್ಥನೆ ಮಾಡಿ ನಂತರ ನೀವು ಆಚೆಗೆ ಹೊರಡೋದ್ರಿಂದ ಕೆಲವು ಸಮಸ್ಯೆಗಳು ಖಂಡಿತ ದೂರ ಆಗುತ್ತೆ. ಜೊತೆಗೆ ಅಷ್ಟೇ ವಿಶೇಷವಾದಂತಹ ಫಲವನ್ನು ಸಿದ್ಧಿಸ್ಕೊಳ್ತೀರಿ. ನೀವು ಮಾಡ್ತಕ್ಕಂತಹ ಯಾವುದೇ ಒಂದು ಕಾಯಕ ಆಗಿರ್ಬೋದು, ಯಾವುದೇ ಕೆಲಸ ಕಾರ್ಯಗಳಾಗಿರ್ಬೋದು, ಅದನ್ನು ಸಾಕಷ್ಟು ಪ್ರಗತಿ ಕಾಣುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ನಡೀತಿರುತ್ತೆ. ಇವತ್ತು ದುರ್ಗಾದೇವಿನೂ ಆರಾಧನೆ ಮಾಡಿ, ಅದರ ಜೊತೆಗೆ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಣಪತಿನ ಪ್ರಾರ್ಥನೆ ಮಾಡಿ ಬನ್ನಿ. ಮಂಗಳವಾರದ ದಿವಸ ಗಣಪತಿಯ ಪ್ರಾರ್ಥನೆ ತುಲಾರಾಶಿಯವರಿಗೆ ಬಹಳ ಶ್ರೇಯಸ್ಸನ್ನು ತಂದುಕೊಡುತ್ತೆ. ಇವತ್ತಿನ ದಿವಸ ಗಣಪತಿ ಆಸ್ಥಾನಕ್ಕೆ ಹೋಗಬೇಕಾದ್ರೆ ಬರಿಗೈಲಿ ಹೋಗೋದು ಬೇಡ. ಒಂದು 4 ಬಿಳಿ ಎಕ್ಕದ ಹೂವನ್ನು ತೆಗೆದುಕೊಂಡೋಗಿ ಗಣಪತಿ ಪಾದದ ಮೇಲೆ ಇಡಿಸಿ ಪ್ರಾರ್ಥನೆ ಮಾಡಿ ತುಲಾರಾಶಿಯವರ ಫಲ ಮತ್ತಷ್ಟು ಅಭಿವೃದ್ಧಿನ ಕಾಣ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು, ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ಈ ರಾಶಿಯವರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹನೂ ಇದೆ. ಜೊತೆಗೆ ನಿಮ್ಮ ಆಸ್ಥಾನದಲ್ಲಿ ತಾವು ಮಾಡ್ತಾ ಇರ್ತಕ್ಕಂಥ ಎಲ್ಲ ಕೆಲಸಗಳಲ್ಲೂ ಯಶಸ್ಸನ್ನು ಕಾಣಬಹುದು.
ಈಗ ತಾವು ಅಂದುಕೊಳ್ತಕ್ಕಂಥ ಕೆಲಸಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ಕಾಲ. ಏನಪ್ಪ, ನಮ್ಮ ರಾಶಿಯಲ್ಲಿ ಶನಿ ಇದ್ದರೂ ಸಹಿತ ನಮ್ಮ ಫಲಗಳಲ್ಲಿ ಸಾಕಷ್ಟು ಬದಲಾವಣೆ ಕಾಣ್ತಾ ಇದೆ ಅಂತ. ಖಂಡಿತ ಕಂಡೇ ಕಾಣುತ್ತೆ. ಕಾರಣ ಯದ್ಭಾವಂ ತದ್ಭವತಿ. ನಿಮ್ಮ ಒಳ ಮನಸ್ಸು, ನೀವು ಮಾಡಬೇಕಾದಂಥ ಕೆಲಸ, ನಿಮ್ಮ ನಿಯತ್ತು ಅಥವಾ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ನಡೆ ನಡವಳಿಕೆಗಳ ಬಗ್ಗೆ ಸಾಧ್ಯವಾದಷ್ಟು ಜಾಗರೂಕತೆ ಬೇಕು. ಜೊತೆಗೆ ನೀವು ಮಾಡ್ತಕ್ಕಂಥ ಕಾಯಕದಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಬೇಕು. ಸದಾಕಾಲ ಸರ್ವವೂ ನಂದಲ್ಲ, ಎಲ್ಲವೂ ಸಹಿತ ಭಗವಂತನ ಆಸ್ತಿ, ಭಗವಂತ ಕೊಡ್ತಕ್ಕಂಥದ್ದು ಅಥವಾ ಅವನ ಮಾರ್ಗದರ್ಶನದಂತೆ ನಾವು ನಡಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಡೆದರೆ ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಅನುಕೂಲ. ಅದನ್ನು ಬಿಟ್ಟು ನಾನು ನಂದು ಅಂತಕ್ಕಂಥದ್ದು, ನನ್ನಿಂದಲೇ ಸಾಧ್ಯ ಅಂತ ತಿಳ್ಕೊಳ್ತಕ್ಕಂಥದ್ದು, ನಾನು ಹೇಳಿದರೆ ಮಾತ್ರನೇ ಆಗುತ್ತೆ ಅಂತ ತಿಳ್ಕೊಳ್ತಕ್ಕಂಥದ್ದು, ಅಂತಹ ಒಂದು ಮೂಢತನವಾಗಿ ನಾವು ನಡೆದರೆ ಅದಕ್ಕೆ ಸಮಸ್ಯೆನೂ ಎದುರಾಗಿರುತ್ತೆ. ಆದರೆ ಇವತ್ತಿನ ದಿವಸ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೂ, ಆ 2 ರಿಂದ 4 ಮಧ್ಯದಲ್ಲಿ ಪ್ರಯಾಣದಲ್ಲಾಗಲಿ, ವ್ಯವಹಾರಗಳಾಗಲಿ, ಕಾಗದ ಪತ್ರಗಳಿಗೆ ಯಾವುದಾದ್ರು ಸಹಿ ಹಾಕುವಂಥದ್ದಾಗಲಿ ಸ್ವಲ್ಪ ಎಚ್ಚರ. ಈ ಸಮಯ ಅಷ್ಟು ಸಮಂಜಸವಾದ್ದಲ್ಲ, ಎಚ್ಚರಿಕೆ ಬೇಕು. ಹಾಕ್ತಕ್ಕಂಥ ಒಂದೊಂದು ಹೆಜ್ಜೆನೂ ಸಹಿತ ಜೋಪಾನವಾಗಿ ನಡೆದರೆ ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಒಳ್ಳೆ ಫಲ ಅಂತಲೇ ಹೇಳ್ಬೋದು. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಇದೆ. ಮನಸ್ಸು ಶಾಂತಿಯುತವಾಗಿದೆ, ನೆಮ್ಮದಿಯುತವಾದಂತಹ ಕೆಲಸ. ತುಂಬ ದಿನಗಳಿಂದ ಸಾಧ್ಯವಾಗದಂತಹ ಕೆಲಸ ಇವತ್ತು ಅದಕ್ಕೆ ಒಂದು ಚಾಲನೆ ಸಿಗ್ಬೋದು. ಅದರಿಂದ ಸಾಕಷ್ಟು ಲಾಭವನ್ನು ಕಾಣಬಹುದು. ಜೊತೆಗೆ ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಶ್ರೇಯಸ್ಸನ್ನು ಕಂಡು ಹೆಚ್ಚು ಲಾಭವನ್ನು ಸಿದ್ಧಿಸ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆದೇವರ ಪ್ರಾರ್ಥನೆಯನ್ನೇ ಮಾಡಿ. ಜೊತೆಗೆ ಕಪ್ಪು ಬಣ್ಣದ ಗೋವಿಗೆ ಒಂದಿಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಗೋಪ್ರಾರ್ಥನೆಯಿಂದಲೂ ಧನುರಾಶಿಯವರಿಗೆ ಸಾಕಷ್ಟು ಯಶಸ್ಸಿದೆ. ಹಾಗೆ ಒಂದು ದೇವಿಯ ದೇವಸ್ಥಾನಕ್ಕೆ ಕುಂಕುಮಾರ್ಚನೆ ಮಾಡಿಸಿ ಅಥವಾ ಅರ್ಚನೆ ಮಾಡಿಸಿರ್ತಕ್ಕಂತಹ ಕುಂಕುಮ ಪ್ರಸಾದವನ್ನು ಮನೆಯಲ್ಲಿದ್ದರೆ ಆ ಪ್ರಸಾದ, ಅರ್ಚನೆ ಕುಂಕುಮ ಪ್ರಸಾದವನ್ನು ಹಣೆಗಿಟ್ಕೊಳ್ಳೋದ್ರಿಂದ ಬರ್ತಕ್ಕಂತಹ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಇಷ್ಟು ಶಾಂತಿ ನೆಮ್ಮದಿ ಸಿಗುತ್ತೆ. ಒಳ್ಳೆಯದಾಗಲಿ. ಇನ್ನು 3 ರಾಶಿಗಳ ದಿನ ಭವಿಷ್ಯ ಹೇಳೋದು ಬಾಕಿ ಉಳಿದಿದೆ. ಗುರುಜಿ ಈಗ ಅದನ್ನ ಮುಂದುವರಿಸ್ತಾರೆ. ಗುರುಜಿ, ಮಕರ ರಾಶಿಯಿಂದ ತಿಳಿಸ್ಕೊಡ್ಬೇಕಾಗಿತ್ತು. ಖಂಡಿತಮ್ಮ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಷ್ಟ್ರಾಧಿಪತಿ ಶನಿ. ಹಾಗೆ ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಇವತ್ತು ಮಕರ ರಾಶಿಯಲ್ಲಿರ್ತಕ್ಕಂಥವರು ಮಂಗಳವಾರ ಹನುಮನ ಆಲಯದಲ್ಲಿ ಒಂದಿಷ್ಟು ವಿಳೆದೆಲೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿ. ವಿಳೆದೆಲೆಯನ್ನು ಕೊಟ್ಟು, ವಿಳೆದೆಲೆ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತಿಲ್ಲ, ನಿಮ್ಮ ಶಕ್ತಿಯಾನುಸಾರ 9 ವಿಳೆದೆಲೆ ಅಥವಾ 16 ವಿಳೆದೆಲೆ ಅಥವಾ ವಿಳೆದೆಲೆಯ ಒಂದು ಹಾರ. ನಿನ್ನೆಯಷ್ಟೇ ಯಾರೋ ಒಬ್ಬರು ವಿಳೆದೆಲೆ ಹಾರನ್ನು ಕಳಿಸ್ಕೊಟ್ಟಿದ್ರು, ಬಹಳ ಅಚ್ಚುಕಟ್ಟಾಗಿತ್ತು. ಬಹುಶಃ ಇಂಥ ಹಾರಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ರೆ, ಭಗವಂತನಿಗೆ ಹಾಕಿದ್ರೆ, ಹಾಕಿ ಆನಂದದಿಂದ ನಾವು ದರ್ಶನ ಮಾಡೋ ಭಾಗ್ಯ ಇರುತ್ತಲ್ಲ, ಅದು ಕಣ್ತುಂಬಿಸ್ಕೊಂಡ್ರೆ ಒಂದು ಮಹಾಭಾಗ್ಯ. ಅದರಿಂದ ಇವತ್ತು ಆಂಜನೇಯ ಸ್ವಾಮಿಗೆ ಮಕರ ರಾಶಿಯವರು ವಿಳೆದೆಲೆ ಹಾರ ಆಗಲಿ ಅಥವಾ ವಿಳೆದೆಲೆನಾಗಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ಆರೋಗ್ಯ ಪರಿಸ್ಥಿತಿ, ಹಾಗೆ ನಿಮ್ಮ ಆರ್ಥಿಕ ಸಂಕಷ್ಟಗಳೇನಿದೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಅದು ಸಹಿತ ಸುಧಾರಿಸ್ಕೊಳ್ಬೋದು. ಇದಿಷ್ಟೇ ಅಲ್ಲದಿರ ಇವತ್ತು ಸಾಧ್ಯವಾದರೆ ಕಪ್ಪು ಬಣ್ಣದ ಶ್ವಾನಕ್ಕೆ, ಮಕರ ರಾಶಿಯವರು ಕಪ್ಪು ಬಣ್ಣದ ಶ್ವಾನಕ್ಕೆ, ಕಪ್ಪು ಬಣ್ಣದ ನಾಯಿಗೆ ಒಂದಿಷ್ಟು ಏನಾರು ಪದಾರ್ಥಗಳನ್ನು ಹಾಕಿ ಮತ್ತಷ್ಟು ಲಾಭವನ್ನೇ ಕಾಣ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ಯಶಸ್ಸಿದೆ, ಕೆಲಸ ಕಾರ್ಯಗಳಲ್ಲಿ ಲಾಭ ಇದೆ. ಯಾವುದೇ ಒಂದು ಆದರೂ ಸಹಿತ ಧೈರ್ಯದಿಂದ ಅದನ್ನು ಹೆದರಿಸಿ ನೀವು ಒಂದು ಗೆಲ್ಲಬಹುದು. ಧೈರ್ಯ ಸಾಹಸ ಲಕ್ಷ್ಮಿ. ಧೈರ್ಯದಿಂದ ಮಾಡತಕ್ಕಂಥ ಯಾವುದೇ ಕೆಲಸ ಆದರೂ ಅದು ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಮಾಡ್ತಕ್ಕಂತಹ ಕಾಯಕದಲ್ಲಿ ಸಾಕಷ್ಟು ಪ್ರಗತಿನೇ ಕಾಣ್ತೀರಿ. ಹಾಗೆ ಇವತ್ತಿನ ದಿವಸ ಮಾತ್ರ, ಅದರಲ್ಲೂ ಕುಂಭರಾಶಿಯವರು ಹರಿಯುವ ನೀರತ್ರ, ಸಮುದ್ರ ದಡದಲ್ಲಿ ಅಥವಾ ಕೆರೆ ಬಾವಿಗಳ ಹತ್ರ ಅಥವಾ ನೀರಿನ ವಾತಾವರಣ ಎಲ್ಲಿದೆಯೋ, ನೀರು ಎಲ್ಲಿ ಹೆಚ್ಚಾಗಿ ಹರಿಯುತ್ತೋ ಅಂಥ ಸ್ಥಳಗಳಲ್ಲಿ ಇವತ್ತು ಈಜಕ್ಕೆ ಹೋಗುವಂಥದ್ದು ಅಥವಾ ನೀರತ್ರ ಕೆಲಸ ಮಾಡುವಂತಹದ್ದು ಇವತ್ತಷ್ಟು ಸರಿಸಮಾನವಲ್ಲ, ಜೋಪಾನ. ಯಾಕೆಂದರೆ ನಿಮ್ಮ ಜಾತಕದಲ್ಲಿ ಚಂದ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲ. ಹಾಗಾಗಿ ಆರೋಗ್ಯದಲ್ಲೂ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ. ಸರಿಯಾದ ಸಮಯಕ್ಕೆ ಆಹಾರ ಪದ್ಧತಿಗಳನ್ನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅಲ್ಲಿ ಆರೋಗ್ಯನ ಸ್ವಲ್ಪ ಮಟ್ಟಿಗೆ ಹದಗೆಡಿಸ್ಕೋಬೇಕಾಗುತ್ತೆ, ಜೋಪಾನ. ಆದರೆ ಏನೊಂದು ಜವಾಬ್ದಾರಿಯುತವಾದಂಥ ಕೆಲಸಗಳನ್ನು ನಿರ್ವಹಿಸ್ತಿರ್ತೀರಿ, ಆ ಕೆಲಸಗಳಲ್ಲಿ ಎಲ್ಲಿ ಅಡಚಣೆ ಆಗುತ್ತೋ, ಎಲ್ಲಿ ಅದರಿಂದ ಸಮಸ್ಯೆ ಎದುರಾಗುತ್ತೋ ಅಥವಾ ಆ ಸಮಸ್ಯೆಯಲ್ಲಿ ಎಲ್ಲಿ ನೀವು ಮುಳುಗ್ತಿರೋ, ಇಂತಹ ಒಂದು ಪರಿಸ್ಥಿತಿ ಭಾಳ ಎಚ್ಚರಿಕೆ ಬೇಕು. ಸಾಧ್ಯವಾದಷ್ಟು ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶನೈಶ್ಚರ ಮಂತ್ರವನ್ನು ಪ್ರಾರ್ಥನೆ ಮಾಡಿ, ಅದರೊಂದಿಗೆ ಯಾವುದಾದ್ರು ಒಂದು ದೇವಿಯ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಕಾಲ ಆದರೂ ತಾಯಿಯನ್ನು ಕಣ್ತುಂಬ ನೋಡಿ, ಯಾವುದಾದ್ರು ಒಂದು ಮೂಲೆಯಲ್ಲಿ ಕೂತು ನಿಮಗೆ ಬಂದಂತಹ ಅಥವಾ ನಿಮಗೆ ಗೋಚರಿಸಿದಂತಹ ಒಂದು ಬೀಜಾಕ್ಷರಿ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಕುಂಭರಾಶಿಯವರಿಗೆ ಸಾಕಷ್ಟು ಅನುಕೂಲತೆಗಳಿದೆ. ಏನೇ ಆದರೂ ನಾವು ಹೇಗಿರ್ತೀವೋ ಹಾಗೇ ನಮ್ಮ ಬದುಕು. ಅಂತಹ ಬದುಕನ್ನು ನಾವು ಕಟ್ಕೊಳ್ಬೇಕಾದ್ರೆ
ಒಳ್ಳೆ ಬದುಕಿನಡೆ ನಾವು ನಡಿಬೇಕಾದ್ರೆ ನಾವು ಸಾಧ್ಯವಾದಷ್ಟು ಸನ್ಮಾರ್ಗದಲ್ಲಿರಬೇಕು. ಕುಂಭರಾಶಿಯವರು ಇವತ್ತು ಯಥೇಚ್ಛವಾದಂತಹ ರೀತಿ ಭಗವತಿಯ ಸೇವೆಯನ್ನು ಮಾಡೋದ್ರಿಂದ ಇಷ್ಟಾರ್ಥವನ್ನು ಖಂಡಿತ ಸಿದ್ಧಿಸ್ಕೊಳ್ತೀರಿ. ಇನ್ನು ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಚಂದ್ರ ಮತ್ತು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇದ್ದಾಗ ಏನಾದರೂ ಒಂದು ಸಾಧನೆ ಮಾಡ್ಬೋದು, ಯಾವುದಾದ್ರೂ ಒಂದು ಕೆಲಸವನ್ನು ಸಿದ್ಧಿಸ್ಕೊಳ್ಬೋದು. ಹಾಗೆ ದೂರಭಾರ ಪ್ರಯಾಣ ಹೊರಟು ಊರಿಂದ ಊರಿಗೆ ಹೋಗಿ ಕೆಲಸ ಮಾಡೋದು ಸಹಿತ ಲಾಭ ಕಾಣದಂತಹ ಪರಿಸ್ಥಿತಿಗಳು ಎಷ್ಟೋ ದಿನಗಳು ನೋಡಿದ್ದೀರಿ. ಆದರೆ ಇವತ್ತಿನ ದಿವಸ ತಾವೆಷ್ಟು ಶ್ರದ್ಧಾಭಕ್ತಿಯಾಗಿರ್ತೀರೋ, ನೀವೆಷ್ಟು ನಮ್ರತೆಯಿಂದ ನಿಮ್ಮ ಕೆಲಸಗಳನ್ನು ನೀವು ನಿರ್ವಹಿಸ್ತೀರೋ, ಹಾಗೆ ಯಾರೊಬ್ಬರ ಮಾತುಗಾದರೂ ಸಹಿತ ಏನಾದರೂ ಒಂದು ಮಾತಿಗೆ ಕಟ್ಟು ಬಿದ್ದರೆ ಇಂಥದ್ದೊಂದು ಕೆಲಸ ಆಗಬೇಕು ಅಂದರೆ ಖಂಡಿತ ಆ ಕೆಲಸವನ್ನು ಮಾಡ್ತಿರ್ತೀರಿ. ಇವತ್ತು ಅಂತಹ ಒಂದು ವಿಶೇಷವಾದಂತಹ ಒಳ್ಳೆಯ ದಿನ ಇವತ್ತು ಗುರುವಿನ ಅನುಗ್ರಹವೂ ಇದೆ, ಗುರುಬಲನೂ ಇದೆ. ಅದರಿಂದ ಮೀನರಾಶಿಯವರು ಧೈರ್ಯದಿಂದ ನೀವು ಮಾಡಬೇಕಾದ ಕೆಲಸಗಳನ್ನು ಧೈರ್ಯವಾಗಿ ಮಾಡಿ. ಕೊಡೋದು ಬಿಡೋದು ಭಗವಂತನಿಗೆ ಬಿಟ್ಟು ವಿಚಾರ. ಆದರೆ ನಾವು ಏನೂ ಕೆಲಸ ಮಾಡ್ದಿರಾ, ಅಯ್ಯೋ ನನ್ನ ಟೈಮ್ ಸರಿಯಿಲ್ಲ ಬಿಡು, ನನ್ನ ಗ್ರಹಗತಿಗಳು ಸರಿಯಿಲ್ಲ, ಅಥವಾ ನಾನು ಪ್ರತಿ ದಿವಸ ಸಮಸ್ಯೆ ಆಗ್ತಾ ಇದೆ, ಇವತ್ತು ಯಾವ ಸಮಸ್ಯೆ ಹೆದರಿಸಬೇಕು, ಈ ಪ್ರಕಾರವಾದಂತಹ ಅರ್ಥವಿಲ್ಲದಂಥ ರೀತಿ ಆಲೋಚನೆ ಮಾಡಿದ್ರೆ ಖಂಡಿತ ಸಮಸ್ಯೆ ಅಂತಕ್ಕಂಥದ್ದು ಮನೆ ಬಾಗ್ಲಲ್ಲೇ ಇರುತ್ತೆ. ಆದರೆ ಸಮಸ್ಯೆಯನ್ನು ಹೊಡೆದೋಡಿಸ್ಬೇಕಾದ್ರೆ ಧೈರ್ಯದಿಂದ ನೀವು ಒಂದೆಜ್ಜೆ ಮುಂದೆ ಹಾಕಬೇಕು. ಹಾಗೆ ನಿಮ್ಮನ್ನು ನಂಬಿರ್ತಕ್ಕಂಥವ್ರಿಗೆ ನೀವು ಸಾಧ್ಯವಾದಷ್ಟು ಅವರ ಒಳ್ಳೆ ಮಾರ್ಗದಲ್ಲೇ ತೆಗೆದುಕೊಂಡು ಹೋಗಬೇಕು. ನಿಮ್ಮೊಬ್ಬರ ಮಾರ್ಗದರ್ಶನ ನೀವೊಬ್ಬರು ಚೆನ್ನಾಗಿದ್ದರೆ ಸಾಲದು, ನಿಮ್ಮ ಹಿಂದೆ ಬಂದಿರತಕ್ಕಂಥವ್ರು ಸಹಿತ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ಎಲ್ಲರಲ್ಲೂ ಒಂದಾಗಿ ನಡೆಯುವಂತಹ ಕೆಲಸ ಅದು ವಿಶೇಷವಾದಂತಹ ಫಲವನ್ನೇ ಸಿದ್ಧಿಸುತ್ತೆ. ಒಳ್ಳೆಯದಾಗಲಿ. ಮೀನರಾಶಿಯವರ ದಿನ ಭವಿಷ್ಯವನ್ನ ತಿಳಿಸಿಕೊಡುವುದರ ಮೂಲಕ 12 ರಾಶಿಗಳ ದಿನ ಭವಿಷ್ಯವನ್ನ ಗುರುಜಿ ತಿಳಿಸಿಕೊಟ್ಟಿದ್ದಾರೆ. ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸುವಂತಹ ಸಮಯ, ನಿಮ್ಮ ಸಮಸ್ಯೆಗಳಿಗೆ ಗುರುಜಿ ಸ್ಪಂದಿಸುವಂತಹ ಸಮಯ, ಪರಿಹಾರ ಕೊಡುವಂತಹ ಸಮಯ. ಬನ್ನಿ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ನಮ್ಮ ಇವತ್ತಿನ ಕಾರ್ಯಕ್ರಮದ ಮೊದಲ ಕರೆಯನ್ನ ಯಾರು ಮಾಡಿದ್ದಾರೆ ಅಂತ ತಿಳಿದುಕೊಳ್ಳೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು? ನಾಗರಾಜ್ ಅಂದ್ಬಿಟ್ಟು ಇಲ್ಲಿ ಬ್ಯಾಂಗ್ಳೂರ್ ಚಾಮರಾಜಪೇಟೆಯಿಂದ ಮಾತಾಡ್ತೀನಮ್ಮ. ನಮಸ್ತೆ ನಾಗರಾಜ್ ಅವರೇ, ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ನಮ್ಮ ಬಗ್ಗೆನೇ ಕೇಳ್ಬೇಕಮ್ಮ. ಗುರುಜಿ ಇದ್ದಾರೆ, ಮಾತನಾಡಿ. ಕೊಡಿಮ್ಮ. ಹಲೋ, ನಮಸ್ಕಾರ ಗುರುಜಿ. ನಿಮ್ಮ ಪಾದಗಳಿಗೆ ನಮ್ಮ ಚರಣದಿಂದ ನಮಸ್ಕಾರ ಗುರುಜಿ. ಹೇಳಿಪ್ಪ, ಹೇಳಿ. ನನಗೆ 53 ವರ್ಷ ಗುರುಜಿ. ಈಗ 18 ವಯಸ್ಸಲ್ಲಿ ಸೊಂಟದ ಮೂಳೆ, ಕುತ್ತಿಗೆ ಮೂಳೆ ಜಾಯಿಂಟ್ ಆಗ್ಬಿಟ್ಟು ನಿಂತ್ಕೊಂಡೇ ಇರ್ತೀನಿ. ಕುತ್ಕೊಳಕ್ ಆಗಲ್ಲ, ನಿಂತ್ಕೋಬೇಕು ಇಲ್ಲ ಮಲಗಬೇಕು. ಮತ್ತೆ ನಮ್ ಕುಟುಂಬದಲ್ಲಿ ಯಾರು ಅಭಿವೃದ್ಧಿನೇ ಇಲ್ಲ. ಒಬ್ಬರು ತಾಯಿ, ತಂದೆ, ತಂಗಿದ್ರು ಯಾರು ಅಭಿವೃದ್ಧಿ ಇಲ್ಲ. ನಾನು ಸರಕು ಸಾಗಾಣಿಕೆ ಉದ್ಯೋಗ ಮಾಡ್ತಾ ಇದ್ದೀನಿ. ಸರಕು ಸಾಗಣೆ ಉದ್ಯೋಗ ಈಗ ಸ್ವಂತ ಮಾಡಕ್ಕೆ ಒಂದು 50 ತಿಂಗಳಿಂದ ಮಗನ ಹೆಸರು ಬಾಲಾಜಿ ಅಂದ್ಬಿಟ್ಟು ಅವನ ಹೆಸರು ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದ್ರೂ ನಾನು ಯಾವ್ದ್ರಲ್ಲೂ 53 ವರ್ಷ ಆಯ್ತು. ಅವಾಗಿಂದ 6 ತಿಂಗಳು ಚೆನ್ನಾಗಿರೋ, 3 ವರ್ಷ ಚೆನ್ನಾಗಿರಲ್ಲ. ಈಗ ನಮ್ಮ ಇಡೀ ಕುಟುಂಬನೇ ಒಂದು ಅಭಿವೃದ್ಧಿ ಇಲ್ಲ ಕುಟುಂಬ. ಸ್ವಾಮೀಜಿ, ನಮ್ಮ ರಾಶಿ ಏನಾರು ಇನ್ ಮುಂದಾರು ನಮ್ ಬದುಕು ಚೆನ್ನಾಗಿರುತ್ತಾ, ನಮ್ಮ ಕುಟುಂಬನ ಕಾಪಾಡ್ತೀನ ಏನು ಅಂತ ಗೊತ್ತಾಗುತ್ತೆ. ದೊಡ್ಡ ಮಗ ಬೇರೆ ಮನೇಲಿ, ಹಿರಿ ಮಗ ಆಗಿ ಯಾರು ಏಳಿಗೆ ಇಲ್ಲ, ಒಬ್ರು ಏಳಿಗೆ ಇಲ್ಲ. ಯಾವ ರೀತಿ ನಂಗೆ ಗೊತ್ತಾಗ್ತಿಲ್ಲ ಸ್ವಾಮೀಜಿ. ನಾನು ಸುಮಾರು ನಾನು ಫುಲ್ ಹ್ಯಾಂಡಿಕ್ರಾಫ್ಟ್ ನಿಂತ್ಕೊಂಡೇ ಇರ್ಬೇಕು, ಕೂತ್ಕೊಳಕ್ ಆಗಲ್ಲ, ಮಲಗ್ಬೇಕು. ಸುಮಾರು ಪ್ರಯತ್ನಗಳು ಮಾಡಿದೆ, ನಿಮ್ಗೆ ಸಿಕ್ಕಿಲ್ಲ. ಆದ್ರೂ ನಮ್ಗೇನು ಮುಂದೇನಾರ ಚೆನ್ನಾಗಿದ್ಯಾ, ನಮ್ಮ ಗುಣ ಏನಾದ್ರು ಮುಂದೇನ ಅಭಿವೃದ್ಧಿ ಆಗ್ಬೋದಾ? ಖಂಡಿತ ಅಭಿವೃದ್ಧಿ ಆಗುತ್ತೆ, ಚಿಂತೆ ಮಾಡಬೇಡಿ. ನಿಮ್ಮ ಇಲ್ಲಿವರೆಗೂ ನಿಮ್ಮ ಸಾಧನೆ, ಇಲ್ಲಿವರೆಗೂ ನಿಮ್ಮ ಪಟ್ಟ ಶ್ರಮ ಖಂಡಿತ ಭಗವಂತ ನಿಮಗೂ ಒಂದ್ ಸಹಿತ ಕಣ್ತಗ ನೋಡ್ತಾನೆ. ನಿಮ್ಮ ಸಮಸ್ಯೆಗಳಿಗೂ ಒಂದಿಷ್ಟು ಪರಿಹಾರ ಇದೆ. ನಿಮ್ಮ ಸ್ವರತರಂಗದಲ್ಲಿ ಇಲ್ಲಿವರೆಗೂ ತಾವು ಪಟ್ಟಂತ ಕಷ್ಟಕ್ಕೆ ಖಂಡಿತ ಅದಕ್ಕೊಂದು ಸೂಕ್ತ ಪರಿಹಾರ ಇದೆ. ಖಂಡಿತ ಒಳ್ಳೇದಾಗುತ್ತೆ, ಅಧೈರ್ಯ ಪಡಬೇಡಿ, ಧೈರ್ಯವಾಗಿರಿ. ಧೈರ್ಯ ಕಳ್ಕೊಂಡ್ಬಿಟ್ಟಿದ್ದೀನಿ ಸ್ವಾಮಿ. 53 ವರ್ಷ ಆಯ್ತು. ಇದು ಯಾವಾಗ ನಾನು ಅಭಿವೃದ್ಧಿ ಆಗ್ತೀನಿ, ಯಾವಾಗ ಕುಟುಂಬನೆಲ್ಲ ಕಾಪಾಡ್ತೀನಿ ಅನ್ನೋದು. ನಾನೇ ಕುಟುಂಬ ಕಾಪಾಡಬೇಕು. ನನ್ ಮೇಲೆ ಎಲ್ಲಾರು ಇರೋ ಕುಟುಂಬ ನನ್ ಮೇಲೆ ಇದೆ. ಹಿರಿಯ ಮಗ ಬೇರೆ ಮನೇಲಿ ಹೆಣ್ಮಕ್ಳು 3 ಜನ. ಅಂದ್ರೆ ನನಗೆ ಒಬ್ಬ ಮಗಳಿದ್ದಾರೆ. ಆದ್ರೂ ಯಾರು ಅಭಿವೃದ್ಧಿ ಇಲ್ಲ, ಎಲ್ಲಾರು ಹಿಂದುಳಿದಲ್ಲೇ ಇದ್ದಾರೆ. ಇಲ್ಲ, ಒಂದು ಕೆಲಸ ಮಾಡಿ 4 ಹುಣ್ಣಿಮೆ. ಆಯ್ತು ಸ್ವಾಮಿ. 4 ಹುಣ್ಣಿಮೆ ನಿಮ್ಮ ಮನೆಯಲ್ಲೇ ನೀವು ಸಾಧ್ಯವಾದಷ್ಟು ಹುಣ್ಣಿಮೆ ದಿವಸ ನಿಮ್ಮ ಮನೆಯಲ್ಲಿ ಹಿರಿಯರು, ನಿಮ್ಮ ತಂದೆ ತಾಯಿ ಇದ್ದಾರಾ? ಇದಾರೆ, ಬೇರೆ ಇದ್ದಾರೆ ಸ್ವಾಮಿ. ಬೇರೆ ಇದ್ದಾರೆ, ನಾನ್ ಬೇರೆ ಇದ್ದೀನಿ ಸ್ವಾಮಿ. ತಂದೆ ತಾಯಿ ಇದ್ರೆ ಅವರ ಜೊತೆ, ಅವ್ರ ಕೈನಲ್ಲಿ ಅವ್ರ ತಂದೆ ತಾಯಿಗೆ, ಹಿರಿಯರಿಗೆ 4 ಹುಣ್ಣಿಮೆ ಹಿರಿಯರಿಗೆ, ನಿಮ್ಮ ಮನೆಯಲ್ಲಿ ಯಾರು ಹಿರಿಯರು ಹೋಗಿರ್ತಾರಲ್ಲ, ಅಂದ್ರೆ ಹಿರಿಯರು ಅಗಲಿರ್ತಕ್ಕಂಥ ಅವ್ರು, ನಿಮ್ಮ ತಂದೆ ತಾಯಿ ಇದ್ರೆ ತಂದೆ ತಾಯಿ, ಅವ್ರ ತಂದೆ ತಾಯಿ, ಅವ್ರಿಲ್ಲ ಅಂದ ಪಕ್ಷದಲ್ಲಿ ಅವರ ಹೆಸರೇಳಿ 4 ಹುಣ್ಣಿಮೆ ಯಾರಾದ್ರೂ ವಯಸ್ಸಾಗಿರ್ತಕ್ಕಂಥ 1-2-3 ಜನಕ್ಕೆ ಒಂದಿಷ್ಟು ಅನ್ನ ಆಹಾರ ಹಾಕಿ 4ನೇ ಹುಣ್ಣಿಮೆ ಬರುತ್ತಲ್ಲ, 3 ಹುಣ್ಣಿಮೆ ಈ ತರ ಮಾಡಿರ್ತೀರಿ. 4ನೇ ಹುಣ್ಣಿಮೆಯನ್ನ ಮನೆಯಲ್ಲಿ ಒಂದು ದುರ್ಗಾ ಪ್ರಾರ್ಥನೆನೋ ಅಥವಾ ಒಂದು ದೀಪ ನಮಸ್ಕಾರನೋ ಮನೇಲಿರ್ತಕ್ಕಂಥವ್ರ ಕೈಲಿ ಮಾಡಿಸಿ.
ನೀವು ಮನೆಯಲ್ಲಿ ದೀಪ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಸಂಕಷ್ಟಗಳು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕತ್ತಲು ಹೊಡೆದೋಡಿಸುವಂಥ ಶಕ್ತಿ ಆ ದೀಪಕ್ಕಿದೆ. ಆದರೆ 3 ಹುಣ್ಣಿಮೆ ಮನೆಯಲ್ಲಿರ್ತಕ್ಕಂಥ ಅಂದರೆ ಯಾರಾದರೂ ಹಿರಿಯರು, ಅವರ ಹಿರಿಯರಿಗೆ ಮಾಡಬೇಕಾದಂಥ ಶ್ರಾದ್ದ ಕರ್ಮಗಳನ್ನು ಅಥವಾ ಪಿತೃ ಕಾರ್ಯವನ್ನು ಅದನ್ನು ಕ್ರಮಬದ್ಧವಾಗಿ ಮಾಡಬೇಕು. ಅದಾದ ನಂತರ 4ನೇ ಹುಣ್ಣಿಮೆ ದೀಪ ನಮಸ್ಕಾರ ಮಾಡಬೇಕು. ಇದನ್ನು ಮಾಡೋದ್ರಿಂದ ಖಂಡಿತ ಒಳ್ಳೆ ಯಶಸ್ಸಾಗುತ್ತೆ. ನಿಮ್ಮ ಸ್ವರತರಂಗದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣ್ತೀರಿ. ಒಳ್ಳೆ ಫಲ ನಿಮಗಿದೆ. ಒಳ್ಳೆದಾಗಲಿ ರಾಯರೇ. ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ ಹಲೋ ಮೇಡಮ್. ನಮಸ್ತೆ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಭವ್ಯ ಅಂತ, ಉಪ್ರಳ್ಳಿಯಿಂದ ಕರೆ ಮಾಡ್ತಾ ಇದೀನಿ. ಸರಿ ಭವ್ಯ ಅವರೇ, ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ನನ್ ಬಗ್ಗೆನೇ ಕೇಳ್ಬೇಕು ಮೇಡಮ್. ನಮ್ಮ ಹಸ್ಬೆಂಡ್ ಇಲ್ಲ, ನನ್ ಬಗ್ಗೆನೇ ಕೇಳ್ಬೇಕು. ಸರಿಮಾ, ಗುರುಜಿ ಇದ್ದಾರೆ, ಮಾತನಾಡಿ, ನಿಮ್ಮ ಸಮಸ್ಯೆ ಹೇಳ್ಕೊಡಿ. ಸರಿ ಮೇಡಮ್. ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರಗಳು. ನಮಸ್ಕಾರಮ್ಮ. ಚೆನ್ನಾಗಿದೆ ಮಗು? ಚೆನ್ನಾಗಿದ್ದೀನಿ ಸರ್. ಹೇಳಮ್ಮ. ನಿಮ್ಮ ಪ್ರೋಗ್ರಾಮ್ ಎಲ್ಲ ಗೌರಿಬಿದೂರ್ಗೆಲ್ಲ ಬಂದಿದ್ದೆ. ತುಂಬಾ ಚೆನ್ನಾಗಿ ನಡೆಯಿತು. 8 ಗಂಟೆಗೆ ಬಂದ್ ಕುತ್ಕೊಂಡವಳು, ಆದ್ರೂ ಒಂದ್ ಕರೆ ಮಾಡೋಣ ಅನ್ಕೊಂಡೆ, ಸಿಕ್ಕೇ ಇಲ್ಲ ನಂಗೆ ಮೈಕು. ತುಂಬಾ ಸಮಸ್ಯೆ ಇದೆ ಗುರು. ಏನ್ ಸಮಸ್ಯೆ ತಾಯಿ? ಚಿಕ್ಕ ವಯಸ್ಸಿಂದ ತುಂಬಾ ಕಷ್ಟಪಟ್ಟಿದ್ದೀನಿ, ಈಗೂ ಕಷ್ಟಪಡ್ತಾನೆ ಇದ್ದೀನಿ. ಮನೇಲಿ ಏನ್ ಮಾಡ್ರು ನೆಮ್ಮದಿನೇ ಇಲ್ಲ. ಮತ್ತೆ ದುಡ್ಡು ಕಾಸನ್ನ ಸಂಸ್ಥೆ ಕೈಗೆ ಸಿಗ್ತಾ ಇಲ್ಲ. ಏನ್ ಮಾಡ್ರು ಕೈಗೆ. ಏನ್ ಕೆಲಸ ಮಾಡ್ತೀರಿ ತಾವು? ತಾವೇನಾರು ಕೆಲಸ ಮಾಡ್ತೀರಾ ಅಥವಾ ಇಲ್ಲ ಮನೆಯವರು? ಗುರುಜಿ, ಹೌಸ್ ವೈಫ್. ನಮ್ದು ಗೌರಿಬಿದನೂರ್ ಹತ್ರ, ಮಂಚನಹಳ್ಳಿ ಹತ್ರ, ಉಪ್ರಳ್ಳಿ ಅಂತ. ಮಂಚೇನಹಳ್ಳಿ ಹತ್ರ? ಹಾ, ಇಲ್ಲಿ ಉತ್ತರಹಳ್ಳಿಯಲ್ಲಿ ಇದ್ದೀರಾ? ಉಪ್ರಳ್ಳಿ ಗುರುಜಿ. ಅದೇ ಒಂದ್ಸಲಿ ನೀವು ಸಾಯಿಬಾಬಾ ಅದು ಬಂದಿದ್ರಲ್ಲ, ಈ ಚಿನ್ನಯ್ಯನಹಳ್ಳಿ ಹತ್ರ, ಅಲ್ಲಿ ಗುರುಜಿ. ಓಕೆಮ್ಮ, ಒಳ್ಳೇದಾಗ್ಲಿ ಮಗು. ಮನೆಯವ್ರು ಏನ್ ಕೆಲಸ ಮಾಡ್ತಾರೆ? ತುಂಬಾ ಸಮಸ್ಯೆ ಇದೆ ಗುರುಜಿ. ಮನೆಯವ್ರು ಏನ್ ಕೆಲಸ ಮಾಡ್ತಾರಮ್ಮ? ಅವರು ತೋಟದ ವ್ಯವಸಾಯನೇ ಮಾಡೋದು ಗುರುಜಿ. ವ್ಯವಸಾಯ ಮಾಡಬೇಕು, ಅದರಲ್ಲಿ ಬಂದ ಹಣದಿಂದ ಸಂಸಾರ ತೋಗಿಸ್ಬೇಕು. ಹೌದು ಗುರುಜಿ. ಅದ್ರಲ್ಲೂ ಎಷ್ಟು 10 ಬೋರ್ ಹಾಕ್ಸಿದ್ರಿ ಗುರುಜಿ. 10 ಬೋರಲ್ಲೂ ನೀರಿಲ್ಲ. ಸಾಲ ಮಾಡು ಬೋರ್ ಹಾಕ್ಸು, ಸಾಲ ಮಾಡು ಬೋರ್ ಹಾಕ್ಸು. ಆ ಸಾಲ ತೀರ್ಸಕ್ಕೆ ಒಂದು ಒಡವೆ ಇರ್ಬೇಕು. ತುಂಬಾ ಕಷ್ಟ ಆಗ್ಬಿಟ್ಟಿದೆ ಗುರುಜಿ. ಯಾಕೆ ನಿಮ್ಮ ಪ್ರಾಂತ್ಯದಲ್ಲಿ ನೀರಿನ ಅಭಾವ ಇದೆಯಾ? ಹೌದು ಗುರುಜಿ, ಬರುತ್ತೆ 2 ಇಂಚ್ 3 ಇಂಚ್ ಬರುತ್ತೆ, ಮತ್ತೆ ತಿರ್ಗಾ ಕಷ್ಟ ಆಗ್ಬಿಡುತ್ತೆ. ಆದ್ರೂ ಒಂದ್ಸತಿ ಸರಿಯಾದಂತಹ ಅವ್ರ ಯಾರ್ಕಾರು ವಾಟರ್ ಟೆಸ್ಟ್ ಮಾಡಿಸಿ ಒಂದ್ಸತಿ ನೋಡ್ಬೇಕಲ್ವಮ್ಮ. ಯಾಕೆಂದ್ರೆ ಭೂಮಿಗೆ ತೋರಿಸ್ತಾ ಇರ್ತೀವಿ ಗುರುಜಿ, ಎಷ್ಟು ತೋರಿಸ್ತಾ ಇರ್ತೀರಿ, ಆದ್ರೂ ನೀರು ಅಭಾವ ಕಮ್ಮಿನೇ ಆಗುತ್ತೆ. ಅಂದ್ರೆ ಅದು ನಿಮ್ಮ ಪ್ರಾಂತ್ಯಕ್ಕೆ ಮಾತ್ರನಾ? ಬರುತ್ತೆ, ಮತ್ತೆ ದಿನೇ ಕಳೆದ್ರೆ 1 ತಿಂಗಳು 2 ತಿಂಗಳು ಆದ್ಮೇಲೆ ಕಮ್ಮಿ ಆಗ್ಬಿಡುತ್ತೆ. ಬಹುಶಃ ನೀವು ಆ ಲೈನ್ ತಳಡೆ ನೀರ್ ಸಿಕ್ಕಿದಾಗ ಆ ಜಲರೇಖೆ ಅಂತ ಇರುತ್ತಲ್ಲ, ನೀರ್ ಹರ್ಕೊಂಡು ಮುಂದೆ ಹೋಗುವಂತ ಮಾರ್ಗಗಳು, ನೀವ್ ಎಷ್ಟಡಿ ಹಾಕ್ಸ್ತಿರೋ ಅದಕ್ಕಿನ್ನ ಸ್ವಲ್ಪ ಆಳವಾಗಿ ಹಾಕ್ಸ್ಕೊಳ್ಳೋದು ಉತ್ತಮ. ಎಷ್ಟಡಿ ಹೋಗ್ತಾ ಇದೆ ಆ ಕಡೆ ಎಲ್ಲ? ಗುರುಜಿ 1000 ಮೇಲೆ ಹೋಗುತ್ತೆ ಗುರುಜಿ. 800 1000 ಮೇಲೆನೆ. ಅಷ್ಟು ಹೋದ್ರೂ ನೀರೇ ಸಿಕ್ಕಲ್ಲ ನಮ್ಗೆ. ಅಂದ್ರೆ ಇದು ಸಮಸ್ಯೆ ನಿಮ್ಮೊಬ್ಬರದೇ ಅಲ್ಲಮ್ಮ. ಆ ಸುತ್ತಮುತ್ತ ಎಲ್ಲಾರು ಹಾಕಿರ್ತಕ್ಕಂಥ ಬೋರಲ್ಲೂ ಈ ಸಮಸ್ಯೆ ಇರಬಹುದು. ಯಾಕೆಂದ್ರೆ 1000 ಅಡಿವರೆಗೂ ನೀರು ಸಿಗ್ತಾ ಇಲ್ಲ ಅಂದ್ರೆ ಜಲರೇಖೆ ಪೂರ್ತಿ ಜಲ ತಳಡೆ ಹಿಂಗ ಹೋಗ್ತಾ ಇದೆ, ಭೂಮಿ ತಳಭಾಗದಲ್ಲಿದೆ. ಆಲೋಚನೆ ಮಾಡಬೇಡ ತಾಯಿ. ನಿನ್ನ ಸಮಸ್ಯೆ ನಿನ್ನ ಸ್ವರತರಂಗ ಪ್ರಕಾರ ಮುಂಬರ್ತಕ್ಕಂಥ ದಿನಗಳು ಸಾಕಷ್ಟು ಅನುಕೂಲನೇ ಇದೆ. ಏನೇ ಆದರೂ ಇನ್ನೊಂದು 7 ತಿಂಗಳು ಸ್ವಲ್ಪ ಕಷ್ಟನೇ. ಈ 7 ತಿಂಗಳು ನಿನ್ನ ಆರೋಗ್ಯದ ಬಗ್ಗೆನೂ ಬಹಳ ಕಾಳಜಿ ಬೇಕು. ಯಾಕೆಂದ್ರೆ ನಿನ್ನ ಸ್ವರದಲ್ಲಿ ನಿನ್ನ ಆರೋಗ್ಯ ಸಮಸ್ಯೆ ಸಹಿತ ಬಹಳ ಕಾಣಿಸ್ತಾ ಇದೆ. ಹೌದು ಗುರುಜಿ. ನಿನ್ನ ಆರೋಗ್ಯ ಸಮಸ್ಯೆನೂ ಇರೋದ್ರಿಂದ ಸ್ವಲ್ಪ ನಿನ್ನ ಆರೋಗ್ಯದ ಕಡೆ ಲಕ್ಷ್ಯ ಕೊಡು. ಹಾಗೆ ಏನೇ ಸಮಸ್ಯೆ ಬಂದರೂ ಹೆದರಿಕೆ ಬೇಡ, ಧೈರ್ಯವಾಗಿರಿ. ಖಂಡಿತ ಭಗವಂತ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾನೆ. ಯಾವತ್ತು ಕಷ್ಟ ಅನ್ನೋದೇ ಜೀವನ ಪೂರ್ತಿ ಇರೋದಿಲ್ಲ. ಕಷ್ಟಕ್ಕೊಂದು ಕಾಲ, ಸುಖಕ್ಕೊಂದು ಕಾಲ. ಇವತ್ತು ಕಷ್ಟ ನಡೀತಾ ಇದೆ ಗುರುಜಿ. ಎಷ್ಟೇ ದಿನಗಳಿಂದಾನು ಎಷ್ಟೋ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೀನಿ, ಆದ್ರೆ ನಿಮ್ ಮಾತಿಂದ ನಾನು ಅದನ್ನೆಲ್ಲ ನಂಬ್ಕೊಂಡ್ ಬರ್ತಾ ಇದೀನಿ ಗುರುಜಿ. ಖಂಡಿತಮ್ಮ, ನೀನ್ ಚೆನ್ನಾಗಿರ್ತೀಯ ಮಗು, ಏನೂ ಸಮಸ್ಯೆ ಇಲ್ಲ, ಧೈರ್ಯವಾಗಿರಿ. ಹಾಗೆ ನಿಮ್ಮ ಪತಿದೇವರಿಗೂ ಧೈರ್ಯ ಕೊಡಬೇಕು. ನೀವು ಭೂಮಿ ನಂಬಿ ಕೆಲಸ ಮಾಡ್ತಿದ್ದೀರಿ. ರೈತರಿಗೆ ಇವತ್ತು ಏನೇನೆಲ್ಲ ಸಂಕಷ್ಟಗಳಿದೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿರುವಂತ ಕೆಲಸನೇ. ಆದ್ರೆ ಅಧೈರ್ಯ ಪಡಬೇಡಿ, ಧೈರ್ಯವಾಗಿರಿ. ಇವತ್ತಲ್ಲ ನಾಳೆ ಖಂಡಿತ ನಿನ್ನ ಜೀವನದಲ್ಲಿ ಬೆಳಕಿದೆ. ಇವತ್ತು ಕತ್ಲಾದ್ದು ನಾಳೆ ಬೆಳಕಾಗಲ್ವಮ್ಮ, ಹಾಗೆ ಆಗುತ್ತೆ. 2 ದಿವಸ ಕಾಯ್ಬೇಕಷ್ಟೇ ನಾವು. ಖಂಡಿತ ಒಳ್ಳೇದಾಗತ್ತೆ, ಅಧೈರ್ಯ ಪಡಬೇಡ. ಪ್ರತಿ ದಿವಸ ಸಾಧ್ಯವಾದರೆ ಅಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದ್ರು ಶಿವಾಲಯಕ್ಕೆ ಹೋಗಿ ಶಿವನಿಗೆ ಒಂದು ಬಿಲ್ವಾರ್ಚನೆನೋ ಅಥವಾ ತುಂಬೆ ಹೂವಿನಿಂದ ಅರ್ಚನೆನೋ ಅಥವಾ ಒಂದಷ್ಟು ಪತ್ರೆಗಳು ಇಂತಹದ್ದನ್ನು ತೆಗೆದುಕೊಂಡು ಅರ್ಚನೆ ಮಾಡಿಸಿ ಪ್ರಾರ್ಥನೆ ಮಾಡ್ಕೊಂಡು ಬಾ. ಖಂಡಿತ ಒಳ್ಳೇದಾಗತ್ತೆ ಮಗು, ಒಳ್ಳೇದಾಗ್ಲಮ್ಮ. ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದಂತ ಗಣ್ಯರಿಗೆ ಸನ್ಮಾನ ಮಾಡುವಂತ ಒಂದು ಉತ್ತಮ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಕರ್ನಾಟಕ
ಯುವ ಶಕ್ತಿ ಸಂಘ ಯುವ ಜನೋತ್ಸವ 2015 ಅನ್ನುವ ಹೆಸರಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಜೊತೆಗೆ 5ನೇ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮ ಕೂಡ ಇದಾಗಿರುತ್ತೆ. ಕಾರ್ಯಕ್ರಮ ನಡೆಯುವಂತಹ ದಿನಾಂಕ ನಾಡಿದ್ದು ಅಂದ್ರೆ ಗುರುವಾರ 6ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ಭಾರತ ರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಹೆಸರಿನಲ್ಲಿ ಸೇವಾ ಪದಕವನ್ನ ವಿತರಣೆ ಮಾಡಲಾಗ್ತಾ ಇದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ನೆರವೇರಿಸ್ತಾ ಇದ್ದಾರೆ. ಹಾಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಅಪಾರವಾದಂತಹ ಸೇವೆ ಸಲ್ಲಿಸಿರುವಂತಹ ನಿಟ್ಟಿನಲ್ಲಿ ನಮ್ಮ ಗುರೂಜಿಯವರನ್ನು ಕೂಡ ಸನ್ಮಾನ ಮಾಡಲಾಗ್ತಾ ಇದೆ. ಹಾಗೆ ಪದಕವನ್ನು ಕೂಡ ವಿತರಣೆ ಮಾಡಲಾಗ್ತಾ ಇದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಈ ಸಂಘದ ವ್ಯವಸ್ಥಾಪಕರು ಮತ್ತೆ ರಾಜ್ಯಾಧ್ಯಕ್ಷರು ಆಗಿರುವಂತಹ ಪರಿಸರ ಪ್ರಿಯ ದಿನಪತ್ರಿಕೆಯ ಸಂಪಾದಕರು ಆಗಿರುವಂತಹ ಕೃಷ್ಣಪ್ಪ ಅವರು ತೆಗೆದುಕೊಳ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು ಅಂತ ಹೇಳ್ತಾ, ಹಾಗೆ ಗುರುಜಿ ಶಾರದಾಂಬೆಯ ಫೋಟೋವನ್ನ ಕಳಿಸ್ಕೊಟ್ಟಿದ್ದಾರೆ. ಆಗ್ಲೇ ಕರೆ ಮಾಡಿದಾಳೆ ನಾಗರಾಜು ಅನ್ನುವಂಥವ್ರು. ಹಾಗೆ ಪ್ರಸಾದವನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ ಗುರುಜಿ. ಸಂತೋಷಮ್ಮ, ಒಳ್ಳೆಯದಾಗಲಿ ತಾಯಿ. ಮಂಗಳವಾರ ಪ್ರಸಾದ ಬಂದಿದೆ, ಶಾರದಮ್ಮನವ್ರು ಬಂದಿದ್ದಾರೆ. ನಮ್ಮ ವಾಹಿನಿಗೆ ಶಾರದಮ್ಮನವ್ರು ಬಂದಿರೋದ್ರಿಂದ ಇಲ್ಲಿಂದ ಈ ಒಂದು ತಾಯಿಯ ದರ್ಶನ ಮಾಡಿ ಎಲ್ಲರೂ ಸಹಿತ ಪುನೀತರಾಗೋಣ. ಜೊತೆಗೆ ತಾಯಿ ಶಾರದೆಯ ಸಂಪೂರ್ಣ ಅನುಗ್ರಹ ನಮ್ಮ ನನ್ನ ಅಭಿಮಾನಿ ದೇವರುಗಳಿಗೂ ಇರಲಿ. ಹಾಗೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂತು ತಾಯಿ ಶಾರದೆನ ದರ್ಶನ ಮಾಡ್ತಿದ್ದೀರಿ. ಮಂಗಳವಾರ ತಾಯಿನ ಇಲ್ಲಿ ನಮ್ಮ ವಾಹಿನಿ ಕಳಿಸ್ಕೊಟ್ಟಿರ್ತಕ್ಕಂಥ ನಾಗರಾಜು ಮತ್ತು ಅವರ ಕುಟುಂಬಕ್ಕೂ ಸಹಿತ ಭಗವತಿ ಒಳ್ಳೇದು ಮಾಡಲಿ ಅಂತ ತಾಯಿನ ಪ್ರಾರ್ಥನೆ ಮಾಡೋಣ. ಧನ್ಯವಾದಗಳು ನಾಗರಾಜ್ ಅವರೇ. ನೀವು ಕಳಿಸ್ಕೊಟ್ಟಿರುವಂತಹ ಪ್ರಸಾದ ಮತ್ತು ಶಾರದಾಂಬೆಯ ಫೋಟೋ ನಮ್ಮನ್ನ ತಲುಪಿದೆ. ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಶ್ವೇತಾ ಅಂತ. ಶ್ವೇತಾ ಅವ್ರು ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ರಾಯಚೂರಿಂದ ಕರೆ ಮಾಡಿದ್ದೇವೆ. ರಾಯಚೂರಿಂದ ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ನನ್ ಬಗ್ಗೆನೆ ಕೇಳ್ಬೇಕು. ಗುರುಜಿ ಇದ್ದಾರೆ, ಮಾತನಾಡಿ. ನಿಮ್ಮ ಸಮಸ್ಯೆ ಏನು ಅಂತ ಹೇಳ್ಕೊಳ್ಳಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ನಮಗೆ ಕೋಟಿ ಕೋಟಿ ವಂದನೆಗಳು ಗುರುಜಿ. ಒಳ್ಳೇದಾಗ್ಲಿಮ್ಮ. ಹಲೋ ಗುರುಜಿ, ಹೇಳಮ್ಮ. ನನ್ಗೆ 5 ವರ್ಷದ ಮಗು ಇದ್ದಾನೆ. ಅದಾದ್ಮೇಲೆ ನನ್ಗೆ ಬರೀ ಗರ್ಭಪಾತ ಆಗ್ತಾ ಇದೆ. ಅದಾದ್ಮೇಲೆ ಹಾಸ್ಪಿಟ್ಲಿಗೆಲ್ಲ ತೋರ್ಸಿದ್ದೀನಿ, ಬಟ್ ಏನು ಪ್ರಯೋಜನ ಆಗ್ತಾ ಇಲ್ಲ ಗುರುಜಿ. ನನ್ಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ. ಈಗ 5 ವರ್ಷದ ಮಗು ಇದೆಯಮ್ಮ? ಹಾ, ಇದ್ದಾನೆ ಗುರುಜಿ. ಗಂಡ್ ಮಗು ಇದೆ. ಗಂಡು ಮಗು ಇದೆ. ಪುನಃ ಗರ್ಭ ನಿಲ್ಬೇಕು ಅನ್ನೋ ಒಂದು ಅಪೇಕ್ಷೆ ನಿಮ್ಮದು? ಹಾ, ನಿಲ್ಬೇಕು ಅಂತ. ಖಂಡಿತ ಒಳ್ಳೇದಾಗತ್ತೆ, ತಲೆ ಕೆಡಿಸ್ಕೋಬೇಡಿ, ಅಧೈರ್ಯ ಪಡಬೇಡಿ. ಮೊದಲು ನಿಮ್ಮ ಮನಸ್ಸಲ್ಲಿ ಈ ತರಹ ಒಂದು ಆತಂಕ ಇರಬಾರ್ದು, ಭಯ ಇರಬಾರ್ದು. ಇಂತಹ ವಿಚಾರದಲ್ಲಿ ನೀವು ಧೈರ್ಯವಾಗಿರಿ. ಖಂಡಿತ ನಿಮ್ಮ ಸ್ವರತರಂಗದಲ್ಲಿ ನಿಮ್ಮ ಅಪೇಕ್ಷೆ ಏನಿದೆಯೋ ಅದು ಖಂಡಿತ ಈಡೇರುತ್ತೆ. ಹಾಗೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ನಿಮ್ಮ ಮನೆಗೆ ಸಮೀಪದಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರನ ದೇವಸ್ಥಾನಕ್ಕೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಫೋಟೋ ಮನೇಲಿ ಇಟ್ಕೊಂಡು 9 ಮಂಗಳವಾರ ಸ್ವಾಮಿ ಮುಂದೆ 2 ತುಪ್ಪದ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಮಂಗಳವಾರದ ದಿವಸನೇ ಒಂದು 5 ಜನ ಮಕ್ಕಳನ್ನ ಮನೆಗೆ ಕರೆದು 5 ಜನ ಮಕ್ಕಳಿಗೂ 1 ಲೋಟ ಹಾಲು, ಒಂದಿಷ್ಟು ಹಣ್ಣು ಇದನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಖಂಡಿತ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಒಳ್ಳೆದಾಗುತ್ತೆ. ಹೇಳಮ್ಮ. ಈ ಒಂದು 15 ದಿವಸದ ಕೆಳಗಡೆ ನೀವು ನನ್ ಕನ್ಸಲ್ಲಿ ಬಂದಿದ್ರಿ ಗುರುಜಿ. ಅದೇನೋ ಗೊತ್ತಿಲ್ಲ, ನಿಮ್ ಹತ್ರ ಮಾತಾಡ್ಬೇಕು ಅಂತ ತುಂಬಾ ದಿನದಿಂದ ಇತ್ತು. ಆದ್ರೆ ನೀವೇ ಕನ್ಸಲ್ಲಿ ಬಂದು ಇಷ್ಟು ಬೇಗ ನಾನು ಮಾತಾಡ್ತೀನಿ ಅನ್ಕೊಂತೀರ. 15 ದಿವಸದ ಮುಂಚೆ ನಾನು ಕನ್ಸಲ್ಲಿ ಬಂದಿದ್ದೀನಿ, ಇವತ್ತು ನೀವು ನಾನು ಮಾತಾಡ್ತಾ ಇದ್ದೀರಿ. ಇರ್ಲಿ ತಾಯಿ, ಒಳ್ಳೇದಾಗ್ಲಮ್ಮ. ನೀನು ಚೆನ್ನಾಗಿರು, ನಗ್ನಗ್ತಾ ಇರು. ನಿನ್ನ ಪರಿವಾರ, ಏನಿನ ಸಂಕಲ್ಪ ಇದೆಯೋ ಆ ಸಂಕಲ್ಪ ಆದಷ್ಟು ಬೇಗ ಈಡೇರಲಿ ಅಂತ ನಾನು ತಾಯಿನ ಪ್ರಾರ್ಥನೆ ಮಾಡ್ತೀನಮ್ಮ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಶ್ವೇತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸ್ವೀಕರಿಸ್ತೀವಿ. ಹಲೋ ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ ಅಮ್ಮ. ಹಲೋ ನಮಸ್ತೆ, ತಮ್ಮ ಹೆಸರು ಹೇಳಿ. ಹಲೋ, ಕೇಳಿಸ್ತಿದ್ಯಮ್ಮ ನನ್ನ ಧ್ವನಿ? ತಮ್ಮ ಹೆಸರು ಹೇಳಿ. ಬಹುಶಃ ಅದು ಒನ್ ವೇ ಪ್ರಾಬ್ಲಮ್ ಆಗಿದೆ. ಹೌದು, ನಮ್ಮ ವಾಯ್ಸ್ ಅವ್ರಿಗೆ ರೀಚ್ ಆಗ್ತಿಲ್ಲ ಅಂತ ಅನ್ಸುತ್ತೆ. ವೀಕ್ಷಕರೇ, ಕರೆ ಮಾಡುವಂತ ಸಂದರ್ಭದಲ್ಲಿ ನೆಟ್ವರ್ಕ್ ಇರುವಂತಹ ಜಾಗದಿಂದ ಕರೆ ಮಾಡಿ. ಯಾಕಂದ್ರೆ ತುಂಬಾ ಜನ ವೀಕ್ಷಕರು ಗುರುಜಿಯವರ ಹತ್ರ ಮಾತನಾಡಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇರ್ತಾರೆ. ಕರೆ ಸಿಗೋದೇ ತುಂಬಾ ಅಪರೂಪ. ಅಂಥದ್ರಲ್ಲಿ ಅದನ್ನ ಸರಿಯಾಗಿ ಉಪಯೋಗ ಮಾಡ್ಕೋಬೇಕಾಗುತ್ತೆ. ನೆಟ್ವರ್ಕ್ ಇರುವ ಜಾಗದಿಂದ ಕರೆ ಮಾಡಬೇಕು. ಕರೆ ಸಿಕ್ಕಂತ ವೇಳೆ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ನಮ್ಮ ಜೊತೆ ಮಾತನಾಡಬೇಕು. ಹಾಗೆ ಯಾರಿಗೆ ಸಮಸ್ಯೆ ಇರುತ್ತೆ ಅಂಥವ್ರು ಮಾತ್ರ ಕರೆ ಮಾಡಿ. ಯಾಕಂದ್ರೆ ಸ್ವರವನ್ನ ಆಧರಿಸಿ ಇದಕ್ಕೆ ಪರಿಹಾರ ಕೊಡುವಂತ ವಿಭಾಗ ಇದಾಗಿರುತ್ತೆ ಅಂತ ಹೇಳ್ತಾ ಮತ್ತೊಂದು ಕರೆ ಈಗ ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ ನಮಸ್ತೆ. ನಮಸ್ತೆ. ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ ಮಾ, ನಮ್ ಜೊತೆ ಮಾತನಾಡಿ. ತಮ್ಮ ಹೆಸರು ಹೇಳಿ. ತಮ್ಮ ಹೆಸರು ಹೇಳಿ. ಶಶಿಕಲಾ.
ಶಶಿಕಲಾ ಎಲ್ಲಿಂದ ಕರೆ ಮಾಡಿದೀರಾ? ನಾವು ಬಿಜಾಪುರದಿಂದ. ಬಿಜಾಪುರದಿಂದ. ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ನಮ್ ಬಗ್ಗೆನೇ ಕೇಳ್ರಿ. ನಿಮ್ ಬಗ್ಗೆನೇ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ಗುರುಜಿ ಇದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೇನೆ ಗುರುಜಿ. ಹೇಳಮ್ಮ. ತುಂಬಾ ಸಂತೋಷ ಆಯ್ತು ಗುರುಜಿ ನಿಮ್ ಜೋಡಿ ಮಾತಾಡುದು. ಹೇಳಮ್ಮ. ಏನ್ ಮಾತಾಡಬೇಕು ಅಂತ ತಿಳಿಯವಲ್ಲ ಗುರುಜಿ. ಕರೆ ಮಾಡಿದ್ದೀರಿ, ಮಾತಾಡ್ತಾ ಇದ್ದೀರಿ, ಅದನ್ನೇ ಮುಂದುವರಿಸಿ. ನನಗೆ ತುಂಬಾ ತೊಂದರೆ ಇದೆ ಗುರುಜಿ. ಹೇಳಮ್ಮ, ಏನ್ ಸಮಸ್ಯೆ ಅಮ್ಮ? ಆರ್ಥಿಕ ಪರಿಸ್ಥಿತಿ ತೊಂದರೆ ಇದೆ ಗುರುಜಿ. ಆರ್ಥಿಕ ಪರಿಸ್ಥಿತಿ ಬಗ್ಗೆ ಅತಿ ಹೆಚ್ಚು ಚಿಂತೆ ಮಾಡಬಾರ್ದಮ್ಮ. ಆಯಾ ಕಾಲಕ್ಕೆ ಬಂದಾಗ ಖಂಡಿತ ಸರಿ ಹೋಗುತ್ತೆ. ಮನೇಲಿ ದುಡಿಯೋರೊಬ್ಬರಾಗಿ ಕೂತ್ಕೊಂಡು ತಿನ್ನೋರು 4 ಜನ ಆದರೆ ಆ ಮನೆಗೆ ಆರ್ಥಿಕ ಪರಿಸ್ಥಿತಿ ಖಂಡಿತ ಇದ್ದೇ ಇರುತ್ತೆ. ಹಾಗೆ ಮನೇಲಿರ್ತಕ್ಕಂಥವ್ರು ಕನಿಷ್ಠ ಪಕ್ಷ 4-6 ಜನ ಇದ್ದಾಗ ಒಂದು 4 ಜನ 3 ಜನ ದುಡಿಯುವಂತ ರೀತಿ ಆಗ್ಬೇಕು. ಅದರಲ್ಲಿ ನಿಮ್ಮ ಭಾಗಗಳಲ್ಲಿ ಪೂಜಾರಿ ಇದೀವಿ ಗುರುಜಿ. ನಾವೊಬ್ರಿಗೆ ಕೆಲಸ ಮಾಡೋದು. ಓ, ಪೂಜಾರ ಅಂದ್ರೆ ದೇವಸ್ಥಾನ ಪೂಜೆ ಮಾಡೋದಾ? ಅರ್ಚಕರು ಇದ್ದೀವಿ ಗುರುಜಿ. ಸಂತೋಷ. ಅರ್ಚಕರೊಬ್ಬರ ಜೀವನ, ಅವರೊಬ್ಬರು ಅಲ್ಲಿ ದೇವಸ್ಥಾನ ಕೆಲಸ ಮಾಡಿ ಬರಬೇಕು, ಇಡೀ ಮನೆ ಸಂಸಾರ ತೂಗಿಸ್ಬೇಕು. ಆಗ್ಲಿ. ನೀವು ದೇವ್ರ ನಂಬಿದ್ದೀರಿ, ಭಗವಂತನ ಸೇವೆ ಮಾಡ್ತಿದ್ದೀರಿ. ಯಾವ ದೇವ್ರ ಪೂಜೆ ಮಾಡ್ತೀರಿ? ರಾಮೇಶ್ವರ ಗುಡಿ. ರಾಮೇಶ್ವರ. ಶಿವನ್ನ ನಂಬುದವರು ಯಾವತ್ತೂ ಶಿವ ಆತ ಬರಿ ಹೊಟ್ಟೆಯಲ್ಲಿ ಇಡೋದಿಲ್ಲ. ಆಲೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ಸಾಂಬ ಸದಾಶಿವನ ಆರಾಧನೆ ಮಾಡ್ತಿದ್ದೀರಿ. ರಾಮೇಶ್ವರನ ಸಂಪೂರ್ಣ ಅನುಗ್ರಹ ನಿಮಗೂ ಮತ್ತು ನಿಮ್ಮ ಪರಿವಾರಕ್ಕೂ ಆಗುತ್ತೆ. ಧೈರ್ಯವಾಗಿರಿ ತಾಯಿ. ಒಳ್ಳೆದಾಗಿ. ಏನಿಲ್ಲ, ಒಂದ್ ತೊಂದ್ರೆ ನನಗೆ ಶರೀರಕ್ಕೆ ಆರಾಮ ಇರುದಿಲ್ಲ ಗುರುಜಿ. ಅಮ್ಮ, ಮತ್ತೊಮ್ಮೆ ಹೇಳು. ನನಗೆ ಆರಾಮ ಇರುದಿಲ್ಲ ಗುರುಜಿ. ಏನಾದ್ರೂ ಇರ್ತದೆ, ಕಾಲು ನೋವು, ಬೆನ್ನು, ಸೊಂಟ ನೋವು, ಊಟನೇ ಮಾಡಕ್ ಆಗಲ್ಲ ಗುರುಜಿ. ಒಂದ್ ಕೆಲಸ ಮಾಡು, ಶಿವನಿಗೆ ಒಂದು 4 ಸೋಮವಾರ ಮೊಸರನ್ನ ನೈವೇದ್ಯ ಮಾಡಿಸಿ ಅದನ್ನ ಭಕ್ತರಿಗೆ ಹಂಚು. ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಶಶಿಕಲಾ ಅವರೇ, ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಹಾಗೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮಗೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ನಮಸ್ಕಾರಮ್ಮ. ಇದು ಇವತ್ತಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಮತ್ತೆ ನಾಳೆ ಬೆಳಗ್ಗೆ 8 ಗಂಟೆಗೆ ಇದೇ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿಯವರೆಗೂ ನಮಸ್ಕಾರ.